ನಮ್ಮಲ್ಲಿರ್ತಕ್ಕಂಥ ಕಲ್ಪನೆಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಯನ್ನ ನಾವು ಕಳೆದುಕೊಂಡು ಇಲ್ಲಿ ಜ್ಞಾನ ಅಂದ್ರೆ ಏನು ಅಂದ್ರೆ ನಮ್ಮ ಆತ್ಮ ಸ್ವರೂಪವನ್ನು ಕಂಡುಕೊಳ್ಳಬೇಕು ಅಂತ ನಾವೆಲ್ಲ ಸಾಧಕರು ಇದ್ದೀವಿ. ಅದಕ್ಕೂ ನಮ್ಗೆ ಸ್ವಲ್ಪ ಸಂಶಯಗಳಿದೆ. ಅದಕ್ಕೋಸ್ಕರ ಇವತ್ತು ಆ ಪ್ರವಚನದ ಬದಲಾಗಿ ಆ ಸಂಶಯವನ್ನ ನಿವಾರಣೆ ಮಾಡ್ಕೊಳ್ಳೋಣ ಅಂತ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಯಾರು ಅನ್ಯಥಾ ತಪ್ಪು ಭಾವನೆ ಇಟ್ಕೊಂಡ್ಬಿಡ್ರಿ. ಏನಂದ್ರೆ ಈಗ ನಿನ್ನೆ ಬೆಳಗಿನ ಶಾಸ್ತ್ರದಲ್ಲಿ ನಮಗೆ ಶ್ರುತಿ ಮುಖಾಂತರ ಗೊತ್ತಾಗಿರೋದೇನು ಅಂತಂದ್ರೆ, ನಾವು ನಮ್ಮ ಆತ್ಮ ಸ್ವರೂಪವನ್ನು ಕಂಡುಕೊಳ್ಳಬೇಕು, ಆ ಸ್ವರೂಪದ ಅನುಭವದ ನಾವು ನೆಲೆ ನಿಲ್ಲಬೇಕು ಅಂದ್ರೆ ಶ್ರುತಿಗಳ ಮುಖಾಂತರವಾಗಿ ನಾವು ಹೋಗಬೇಕು, ಶ್ರುತಿಗಳ ಮುಖಾಂತರವಾಗಿ ನಾವು ಅದನ್ನು ತಿಳ್ಕೊಳ್ಬೇಕು ಅಂತ ಪ್ರವಚನದಲ್ಲಿ ನಿನ್ನೆ ಮತ್ತು ಗ್ರಂಥಗಳಲ್ಲೂ ಕೂಡ ಅದನ್ನೇ ಬರೆದು ತಿಳಿಸಿದ್ದಾರೆ ಶ್ರುತಿಗಳಲ್ಲಿ. ಅದಕ್ಕೆ ನಮ್ಮ ಮೆಲುಕು ಕಾರ್ಯಕ್ರಮದಲ್ಲಿ, ಯಾಕೆಂದ್ರೆ ನಾನು ಯಾಕಂದ್ರೆ ಹೇಳ್ಬಿಡ್ತೀನಿ, ಮೆಲುಕು ಕಾರ್ಯಕ್ರಮದ ವಿಷಯ ಗುರುಗಳ ಹತ್ರ ಯಾರು ಹೇಳಬಾರದು ಅಂತ ಇಲ್ಲಿ ಕಟ್ಟಪ್ಪಣೆ ಮಾಡಿದ್ದಾರೆ. ನಡೀಲ್ಲ, ನಾವೇನು ಹೇಳಕ್ ಹೋಗ್ಲಿಲ್ಲ. ಅದಕ್ಕೆ ಈಗ ನಾನು ನೇರವಾಗಿ ಎಲ್ಲರ ಸಮ್ಮುಖದಲ್ಲಿ ತಮ್ಮ ಗುರುಗಳ ಸಮ್ಮುಖದಲ್ಲೂ ನಾನು ಹೇಳ್ತಾ ಇದ್ದೀನಿ. ಆ ಕಟ್ಟಪ್ಪಣೆ ಮಾಡೋದ್ರಿಂದ ನಾನು ಯಾರಿಗೂ ಏನು ಹೇಳಲಿಲ್ಲ. ನಮ್ಮ ಸಂಶಯಗಳನ್ನ ಇಲ್ಲೇ ನಿವಾರಣೆ ಮಾಡ್ಕೊಳ್ಳೋಣ ಅಂತ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ಕೆಲವರ ಅಭಿಮತ ಏನಿದೆ ಅಂದ್ರೆ, ಶ್ರುತಿ ಪ್ರಮಾಣದಿಂದ ನೀವು ಶ್ರುತಿಗಳ ಇಟ್ಕೊಂಡು ವಾಕ್ಯಾರ್ಥ ಏನ್ ತಿಳಿಸಿದ್ದೀರಿ ಅದೆಲ್ಲವೂ ಮಿಥ್ಯ, ಅದು ಸತ್ಯ ಅಲ್ಲ ಅನ್ನಂತ ವಿಷಯವನ್ನ ಹೇಳಿದ್ದಾರೆ. ಅದಕ್ಕೆ ನಾವು ಹೇಗೆ ಇದು ಮಿಥ್ಯ ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ಕೇಳಿದ್ವಿ. ಅದಕ್ಕೆ ಅವರು, ನೀವು ಸರಿಯಾಗಿ ವಿಚಾರ ಮಾಡಿಲ್ಲ, ಸರಿಯಾಗಿ ನೀವು ತಿಳ್ಕೊಂಡಿಲ್ಲ, ಆದ್ರಿಂದ ಇದು ನಾಳೆ ನಾನು ಮೆಲುಕು ಕಾರ್ಯ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸತ್ಯ ಏನು ಅಂತ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಿನ್ನೆ ಸಂಜೆ ಉಪದೇಶಾಸ್ತ್ರೆಯಲ್ಲಿ ಆ ನಡೆದಂತ ಒಂದು ಪ್ರವಚನವನ್ನ ತಾವೇನ್ ಹೇಳಿದ್ರಿ ಅಂದರೆ, ಸ್ವಾಮಿ ವಿವೇಕಾನಂದ ಇರ್ಬೋದು, ರಮಣ ಮಹರ್ಷಿಗಳು ಇರ್ಬೋದು, ಮತ್ತು ಗುರುನಾಥರೂಢರು ಇರ್ಬೋದು, ಮತ್ತು ಆತ್ಮಾನುಭವ ಅನ್ನತಕ್ಕಂಥ ಆತ್ಮಾನಂದ ಗುರುಗಳು ಅಂತ ಒಬ್ಬ ಗುರುಗಳ ಹೆಸರನ್ನು ಹೇಳಿದ್ರಿ. ಹೇಳಿ ಇವರೆಲ್ಲರೂ ಆ ಒಂದು ಪ್ರವಚನ ನೀಡ್ತಾ ಇದ್ರು ಕೂಡ ಆ ಸಂದರ್ಭದಲ್ಲಿ ಅವರು ಅನುಭವಕ್ಕೆ ಹೋಗ್ಬಿಡ್ತಾ ಇದ್ರು. ಆ ಅನುಭವಕ್ಕೆ ಹೋದಾಗ ಈ ಪ್ರಪಂಚದ ಒಂದು ಆಗುವವುಗಳು ಅವ್ರಿಗೆ ಏನು ಗುರುತಾಗ್ತಾ ಇರ್ಲಿಲ್ಲ. ಆದ್ರಿಂದ ಅವರು ಒಂದು ಅರ್ಧವರು ಅಥವಾ 20 ನಿಮಿಷ, 30 ನಿಮಿಷ, 15 ನಿಮಿಷ ಹೀಗೆ ಅವ್ರಿಗೆ ಸಾಧ್ಯವಾದ ಮಟ್ಟಿಗೆ ಅವ್ರು ನಿಂತು ಬಿಡ್ತಾ ಇದ್ರು. ಮತ್ತೆ ಅವರಿಗೆ ಎಚ್ಚರ ಅಂದ್ರೆ ಅರಿವು ಆದಾಗ ಮತ್ತೆ ಅವರು ಈ ಪ್ರವಚನವನ್ನ ಅಂದ್ರೆ ಶ್ರೋತ್ರೆ ಬ್ರಹ್ಮನಿಷ್ಠರಾಗಿ ಏಕಾತ್ಮ ಪ್ರತ್ಯಕ್ಷದಿಂದ ತಿಳಿಸ್ಕೊಡ್ತಾ ಇದ್ರು ಅಂತ ತಾವು ಹೇಳಿದ್ರಿ. ಅದಕ್ಕೆ ನಮ್ಮ ಸಾಧಕರಲ್ಲಿ ಇಲ್ಲ, ಅದೆಲ್ಲವೂ ನಿಮ್ಮ ಕಲ್ಪನೆಗಳು. ಏಕೆಂದ್ರೆ ಒಂದು ಸಾರಿ ಅನುಭವದಲ್ಲಿ ಹೋಗಿ ನಿಂತವರು ಮತ್ತೆ ಒಳ್ಳೆ ಬರ್ತಾರೆ, ಹೇಳ್ತಾರೆ, ಮತ್ತೆ ಅನುಭವಕ್ಕೆ ಹೋಗ್ತಾರೆ ಅಂದ್ರೆ ಅದು ಸೂಕ್ತ ಇಲ್ಲ. ಅದು ನಿಮ್ಮ ಕಲ್ಪನೆಗಳು ಅನ್ನತಕ್ಕಂಥ ವಿಷಯವನ್ನ ವ್ಯಕ್ತಪಡಿಸಿದ್ದಾರೆ. ಸರಿ, ಆದ್ರಿಂದ ಅದರ ಬಗ್ಗೆ ನಮ್ಗೆ ಸಂಶಯ ಇರೋದ್ರಿಂದ ಅದು ಸ್ವಲ್ಪ ಈಗ ಯಾರು ಕೇಳಿದರೆ ಅವರು ಮತ್ತೆ ಇನ್ನೊಂದ್ಸಾರಿ ಗುರುಗಳ ಹತ್ರ ವಿಚಾರ ಮಾಡಿದ್ರೆ ಬಹಳ ಒಳ್ಳೇದು. ನಮ್ಗೆಲ್ರಿಗೂ ಅನುಭವ ಆಗ್ತೈತೆ. ಅದೆಲ್ಲ ಸಾಧಕು ತಿಳ್ಕೊಳ್ಳೋಣಂತ ದೃಷ್ಟಿಯಿಂದ ನಾನು ಇಲ್ಲಿ ವ್ಯಕ್ತಪಡಿಸಿದ್ದೀನಿ. ಮತ್ತು ಇದನ್ನು ಕೇಳಿದಂತವರು ಪ್ರಕಾಶ್ ಕಲ್ಯಾಣ್ ಶೆಟ್ಟಿ ಅವರು ಮತ್ತು ನಮ್ಮ ಶಿವಪುತ್ರಪ್ಪ ಗುರುಗಳು ಅದನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಗಳು. ಎಲ್ಲ ಸಾಧಕರು ವಿನಂತಿ ನಂದು. ಅಪ್ಪಾರ ಅವರು ಶ್ರೀನಿವಾಸ ಗುರುಗಳು ಹೇಳಿದ್ದು ಸ್ವಲ್ಪ ಪೂರ್ತಿ ವಾಕ್ಯ ಹೇಳಿಲ್ರಪ್ಪಾರ. ಆ ಪೂರ್ತಿ ವಾಕ್ಯ ಏನ್ ನಾವು ಚಿಂತೆ ಮಾಡೋಣ ಸ್ವಲ್ಪ ಹೇಳಕ್ಕೆ ಅನುಮತಿ ಕೊಡ್ಬೇಕ್ರಪ್ಪಾರ. ಹೇಳಿ. ಹಾಂಪ್ಪ, ನಿನ್ನೆ ಮೆಲುಕು ಕಾರ್ಯಕ್ರಮದಲ್ಲಪ್ಪಾರ ಗುರು ಶಿಷ್ಯ ಶಾಸ್ತ್ರ ಅಥವಾ ಗ್ರಂಥಗಳು ಮಿಥ್ಯ, ಗುರು ಶಿಷ್ಯ ಶಾಸ್ತ್ರ ಇವು ಮಿಥ್ಯ. ಆ ಮಿಥ್ಯವಾದರೂ ಕೂಡ ಅವುಗಳಿಂದ ಬರುವಂತ ಫಲ ಸತ್ಯ. ಅದಕ್ಕೊಂದು ದಸ್ತಾ ಕೊಟ್ಟೆ ಹೆಂಗ ಅಂದ್ರೆ, ಒಂದು ಕನಸಿನೊಳಗೆ ನದಿ ಬೆನ್ನ ಹತ್ತಿರ್ತತಿ, ಕನಸಿನ ನದಿ ಬೆನ್ನ ಹತ್ತಿರೊಳಗೆ ನಮ್ಗೆ ಎಚ್ಚರ ಆಗ್ತತಿ. ಎಚ್ಚರ ಆದ್ರೊಳಗೆ ನಾವು ತೇಗ್ತಿರ್ತೀವಿ, ಅನುಭವ ವಿಚಾರ ಮಾಡೋದು ತೇಕ್ ಬರ್ತತಿ. ಕನಸು ಮತ್ತೆ ನದಿ ಮಿಥ್ಯ, ತೇಕ್ ಬೇಕಲ್ಲ ಅದು ಸತ್ಯ. ಹೇಗೋ ಹಾಗೆ ಗುರು ಶಿಷ್ಯ ಶಾಸ್ತ್ರಾದಿಗಳು ಮಿಥ್ಯವಾದರೂ ಕೂಡ
ಸತ್ಯವಾದ ಜ್ಞಾನ ನಮ್ಗೆ ಉಂಟಾಗ್ತತಿ ಅಂತೇಳಿ ನಾವೊಂದು ಮಾತು ಹೇಳಿದ್ರಪ್ಪಾರ. ಅದಕ್ಕೆ ಅವರು ಇಲ್ಲ ಹಂಗ್ರಿ ಗುರು ಶಿಷ್ಯ ಗ್ರಂಥಗಳು ಮಿಥ್ಯಾ ಅಂದ್ರೆ ನಮ್ದು ಅವ್ರಿಗೆ ಕಮಲ ಬಂದ್ಬಿಟ್ಟದ್ರಪ್ಪಾರ. ಇಷ್ಟು ದಿವಸ ನಾವು ಶಾಸ್ತ್ರ ಕೇಳ್ತು, ಇಷ್ಟೆಲ್ಲ ನಾವು ಜ್ಞಾನ ಮಾಡ್ಕೊಳತ್ತು, ಗುರು ಶಿಷ್ಯ ಶಾಸ್ತ್ರ ಮಿಥ್ಯ ಅಂದ್ರೆ ನಾವ್ ಇದನ್ನ ಚಿಂತೆ ಮಾಡಿದ್ರೆ ಏನಾಗ್ತೈತಿ ಅನ್ನುವಂತ ವಿಚಾರ ಬಂದಿರ್ಬೋದ್ರಪ್ಪಾರ. ಅದಕ್ಕೆ ನನ್ನ ತಿಳುವಳಿಕೆ ಏನಂದ್ರಪ್ಪಾರ, ಗುರು ಶಾಸ್ತ್ರ, ಗುರು ಶಿಷ್ಯ ಮತ್ತು ಶಾಸ್ತ್ರ ಮಿಥ್ಯ ಈ ಯಾವ ಲಕ್ಷಾರ್ಥ ಮತ್ತು ವಾಚ್ಯಾರ್ಥ ದೃಷ್ಟಿಯಲ್ಲಿ ನಾ ಹೇಳಿದ್ರು. ಇಲ್ಲಿ ಗುರು ಮತ್ತು ಶಿಷ್ಯ ಏಕಕಾಲಕ್ಕೆ ಹುಡ್ತಾನ ಏಕಕಾಲಕ್ಕೆ ಸಾಯ್ತಾನ ಅಂತ ನಾನು ಅಂದಾಗ ಏನಕ್ಕಂದ್ರೆ ಇವ್ರೇನ್ ಹೇಳ್ತಾರಪ್ಪ ಅನ್ನುವಂತ ಭಾವನೆ ಬರ್ತದೆ. ಗುರು ಮತ್ತು ಶಿಷ್ಯ ಅವ್ರು ಏಕಕಾಲಕ್ಕನ ಉತ್ಪತ್ತಿ ಹುಡ್ತಾರ, ಏಕಕಾಲಕ್ಕೂ ಸಾಯ್ತಾರ. ಅವರು ಯಾವಾಗ ಅವ ಗುರು ಆದ ಯಾವಾಗ ಶಿಷ್ಯ ಆದ ಏಕಕಾಲಕ್ಕೆ ಗುರು ಶಿಷ್ಯ ಇಲ್ಲೇ ಶಬ್ದ ವಾಚ್ಯಾರ್ಥವನ್ನು ಇಟ್ಕೋಬೇಕು, ಪಿಂಡ್ ಒಳ್ಳೆ ಬಿಡ್ಬೇಕ್ರಪ್ಪಾರ. ಯಾವಾಗ ಗುರು ಆದ ಅವಾಗ ಶಿಷ್ಯ, ಯಾವಾಗ ಇಬ್ಬರ ಸತ್ತ ಗುರು ಅನ್ನೋಂತ ಶಬ್ದ ಹೋತಿ ಶಿಷ್ಯ ಅಂತ ಶಬ್ದ ಹೋತಿ ಒಂದು ವಿಚಾರ ಇಟ್ಟು ನಾ ಹೇಳಿದ್ರಪ್ಪಾರ. ಮತ್ತೆ ಇಲ್ಲಿ ಗುರುಗಳು ಮತ್ತ ಶಿಷ್ಯನ ಆತ್ಮಸ್ವರೂಪದಲ್ಲಿ ನೆಲೆ ನಿಂತಾಗ ಆ ಗುರು ಮತ್ತು ಶಿಷ್ಯ ಇಬ್ಬರು ವಿಶ್ಲೇಷಣೆ ಮಾಡಿ ನೋಡಿದ್ದಾದ್ರೆ ಅವರಿಬ್ರು ಆತ್ಮಸ್ವರೂಪರೇ. ಅಲ್ಲಿ ಗುರು ಮತ್ತು ಶಿಷ್ಯ ಅಂತ ಶಬ್ದ ವಾಚ್ಯಾರ್ಥ ಮಾತ್ರ, ವಾಚ್ಯ ಮಾತ್ರವಾಗಿ ರೂಢಿ ಮಾತ್ರದಿಂದ ವಿಚಾರ ಮಾಡಿದ ಲಕ್ಷಾರ್ಥದಲ್ಲಿ ವಿಚಾರ ಮಾಡಿದ್ದಾರೆ. ನ ಗುರು ನ ಶಿಷ್ಯ, ಗುರು ಶಿಷ್ಯ ಅನ್ನೋದು ಇಲ್ಲ, ಶಬ್ದ ಮಾತ್ರವಾಗಿ ಇಲ್ಲಿ ನಾವು ಬಯಸ್ಬಿಟ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾ 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 ಹೋದಾದ್ರೆ ಇಲ್ಲಿ ಗುರು ಮತ್ತು ಶಿಷ್ಯ ಅನ್ನುವಂತ ಶಬ್ದಕ್ಕೆ ಮಿಥ್ಯವಾಗೇನ ಇರ್ತದೆ. ಆದ್ರೆ ಜ್ಞಾನ ಆಗೋದು ಮಾತ್ರ ಸತ್ಯ. ಆ ಶಬ್ದ ಗುರುಗಳು ನಮ್ಮ ಶ್ರೀನಿವಾಸ ಗುರು ಹೇಳಿಲ್ಲ, ಈ ಶಬ್ದ ಒತ್ತಿದೆ ನಾನು. ಗುರು ಶಿಷ್ಯ ಮಿಥ್ಯ ಆದ್ರೂ ಶಾಸ್ತ್ರ ಮಿಥ್ಯ ಆದ್ರೂ ಕೂಡ ಜ್ಞಾನ ಆಗೋದು ಸತ್ಯವಾದದ್ದು ಅಂತ ಏನಪ್ಪ. ಮುಂದೆ ಏನತ್ರಪ್ಪ ಅಂದ್ರೆ ಗುರು ಶಿಷ್ಯ ಈ ಕಾಲಲ್ಲಿ ಒಂದು ಮುಳ್ಳ ನಟ್ಟತಿ, ಕಾಲಾಗ ಮುಳ್ಳ ನೆಡ್ತಿ, ನಾ ಇನ್ನೊಂದು ಮುಳ್ಳ ನಿಂತ್ರ ಅದನ್ನು ತೆಗೆದು ಹೋಗದೆ. ಇದು ಮುಳ್ಳ ನಾನು ಕಾಲಾಗ ಮುಳ್ಳು ನಟ್ಟಿತ್ತು, ಅದು ತೊಂದರೆ ಬಾ ಮಾಡ್ತಿತ್ತು, ಅದನ್ನು ತೆಗೆದು ಹೋಗಿದ್ನೆ ಅಂತ ತಿಳ್ಕೊಂಡು ಎರಡು ಮುಳ್ಳನ್ನ ಅಥವಾ ತೆಗೆದು ಹೋಗಿದ ಮುಳ್ಳನ್ನ ತೆಗೆದು ಹೋಗದ ತೆಗೆದಂತ ತೆಗ್ಯಾಕ ಉಪಯೋಗ ಮಾಡಂತ ಮುಳ್ಳನ್ನು ಕಿಸ ಇಟ್ಟೋದಿಲ್ಲ. ಹಂಗೆ ಇಲ್ಲ ಆದ್ರೂ ಕೂಡ ನಮಗೆ ಯಾವಾಗ ಜ್ಞಾನೋದಯ ಆಯ್ತು ಅವಾಗ ಗ್ರಂಥಗಳ ಅವಶ್ಯಕತೆ ಇಲ್ಲ, ಗ್ರಂಥಗಳು ಮಿಥ್ಯಾಗ್ತಾವ. ಅದಕ್ಕೆ ಪ್ರಸಂಖ್ಯಾನವನ್ನು ಅದನ್ನ ಹೇಳಿದಾರೆ. ಯಾವಾಗ ನಿಮಗೆ ಜ್ಞಾನೋದಯ ಐತಿ ಪ್ರಸಂಖ್ಯಾವನ್ನು ಕೈ ಬಿಡಬೇಕು ಅಂತೇಳಿ ಈ ದೃಷ್ಟಿಲೇ ನಾನು ಅವ್ರಿಗೆ ಗುರುಗಳಿಗೆ ನಿನ್ನಿನ ದಿವಸ ಅಂದೆ. ಅದಕ್ಕೆ ಅವರು ಹಂಗಂಗ್ರಿ ನೀವು ಸರಿ ಆಗುದಿಲ್ಲ, ಮಾತು ತಪ್ಪಾಗ್ತತಿ ಅಂತ ಹಿಂಗಂದ್ರಪ್ಪ. ಅದಕ್ಕೆ ಜ್ಞಾನ ಆ ಒಂದು ಲಕ್ಷಾರ್ಥ ದೃಷ್ಟಿಯಲ್ಲಿ ನಾವು ವಿಚಾರ ಚಿಂತನೆ ಮಾಡಿದಾಗ ವಾಚ್ಯಾರ್ಥ ವ್ಯವಹಾರಿಕ ದೃಷ್ಟಿಯಲ್ಲಿ ಗುರು ಶಿಷ್ಯ ಗ್ರಂಥಾದಿಗಳು ಸತ್ಯವೇ. ಲಕ್ಷಾರ್ಥ ದೃಷ್ಟಿಯಲ್ಲಿ ಯಾವಾಗ ನಮಗೆ ಜ್ಞಾನೋದಯ ಆಯ್ತು ಅವಾಗ ಈ ಗ್ರಂಥಾದಿಗಳ ಅವಶ್ಯಕತೆ ಇಲ್ಲ. ಮತ್ತು ಗುರು ಶಿಷ್ಯ ಅನ್ನುವಂಥದ್ದು ವಾಚ್ಯಾರ್ಥ ಮಾತ್ರ. ಲಕ್ಷಾರ್ಥವಾಗಿ ಹೋಗಿ ನೋಡೋದಾದ್ರೆ ಅವರೆಲ್ಲರೂ ಆತ್ಮಸ್ವರೂಪರು ಅದಾರ ಅಂತೇಳಿ ಅನ್ಸಿದ್ರಪ್ಪರ. ಧನ್ಯವಾದರಪ್ಪರ. ಇಲ್ಲಿ ಏನಾದ್ರು ತಪ್ಪು ತಡೆದ್ರೆ ತಾವು ತಿದ್ದಿ ಹೇಳ್ಬೇಕು, ನಾವು ಅದನ್ನ ನಮ್ಮ ಜೀವನ ಅಳವಡಿಸ್ಕೊಂಡು ಅದರಂತೆ ನಾವು ನಡ್ಕೋತೇವೆ ಅಂತೇಳಿ ನನ್ನ ಎರಡು ಮಾತು ತಮಗೆ ಅರ್ಪಣೆ ಮಾಡೋಣ ಪರ. ಧನ್ಯವಾದಗಳು. ಶರಣ. ಧನ್ಯವಾದ. ಶ್ರುತಿ ಪ್ರಮಾಣಗಳು ಗುರು ಶಿಷ್ಯರ ಸಂಬಂಧ ಯಾವಾಗಲೂ ಇದ್ದುಕೊಂಡದ್ದೇ. ನಮ್ಮ ಸನಾತನ ಧರ್ಮದಿಂದ ಒಡಗೂಡಿ ಇದು ಇದ್ದುಕೊಂಡದ್ದೇ. ಆದರೆ ಶ್ರುತಿಯಾಗಲಿ ಆ ಪ್ರಮಾಣಗಳಾಗಲಿ ಅಥವಾ ಗುರು ಶಿಷ್ಯರ ಸಂಬಂಧ ಆಗಲಿ ಅದನ್ನು ಯಥಾರ್ಥವಾಗಿ ಅನುಭವಾನುಸಾರಿ ಕಾಣುವ ಪರ್ಯಂತರ ಇದರ ಅವಶ್ಯಕತೆ ಇರ್ತತಿ ಅಂತ ಶಿವಪ್ರಸಪ್ಪನವರು ಹೇಳಿದರು. ಸರಿ, ಯಾವಾಗ ಜ್ಞಾನದ ಪರಿಕಾಷ್ಠತೆಯಲ್ಲಿ ನಿಂತಾಗ ನಿಮಗೆ ಪ್ರಪಂಚದ ಜ್ಞಾನ ಇರ್ತೈತಿ ಅಥವಾ ಇಲ್ಲ, ಬಾಹ್ಯ ದೃಷ್ಟಿ ಇರುವುದಿಲ್ಲ. ಅವಾಗ ಯಾವ ವ್ಯವಹಾರಾದಿಗಳನ್ನ ಮಾಡ್ಲಿಕ್ಕೆ ಬರುವುದಿಲ್ಲ.
ಅವಾಗ ನಟ್ಟು ಮುಳ್ಳು ತೆಗೆದ ಮುಳ್ಳು ಅನ್ನೋ ವಿಂಗಡಣೆನೂ ಇರುವುದಿಲ್ಲ. ಈ ದೃಷ್ಟಾಂತ ಬರೀ ವ್ಯಾವಹಾರಿಕ ದೃಷ್ಟಾಂತಗಳನ್ನ ಪರಮಾತ್ಮ ದೃಷ್ಟಿಯಿಂದ ಅನುಭವಕ್ಕೆ ಅಂಟಿಸಕ್ ಹೋದ್ರೆ ಇವೆಲ್ಲ ವಿಕ್ಷೇಪಗಳು ಬರುವುದು ಸ್ವಭಾವ. ದೃಷ್ಟಾಂತವನ್ನ ಗಟ್ಟಿ ಹಿಡಿಬಾರ್ದು. ಅನುಭವ ಹೇಗಿದೆಯೋ ಹಾಗ ನೋಡ್ಕೊಳ್ಳುವಂತ ಸಾಧನದೊಳಗೆ ತೊಡಬೇಕು ಎಲ್ಲಾ ಸಾಧಕರು. ಅನುಭವದೊಳಗೆ ಬರೀ ನಾವು ಮಾಡೋದು ಯಾವ್ದಕ್ಕ, ನೀವು ಮೆಲಕಾರ ಮಾಡ್ರಿ, ಶಾಸ್ತ್ರನಾದ ಕೇಳ್ರಿ, ಅವ್ರಿಂದ ಹೇಳ್ಯಾರ ಶಾಸ್ತ್ರ ಯಾವುದು ಆತ್ಮತತ್ವವನ್ನು ತಿಳಿಸುವುದಿಲ್ಲ. ಆತ್ಮತತ್ವವನ್ನು ಶಾಸ್ತ್ರ ಯಾವುದು ತಿಳಿಸುವುದಿಲ್ಲ. ಯಾವುದು ಅನಾತ್ಮ ಸ್ವರೂಪವೋ ಇದು ಅನಾತ್ಮ ಅಂತ ನಿಷೇಧ ರೂಪದೊಳಗೆ ಹೇಳಿ ಇವನ ನೋಡ ಆತ್ಮ ಅಂತ ಹೇಳುದಿಲ್ಲ. ಮತ್ತೆ ಅದು ಸುಮ್ಮನಾಗಿ ಬಿಡುತ್ತದೆ ಶಾಸ್ತ್ರ. ಶಾಸ್ತ್ರ ಅನುಮಾನ ಮಾಡುತ್ತೆ. ಅನಾತ್ಮಗಳನ್ನ ಅಲ್ಲಗಳೆಯೋದು, ಅದು ಮುಳ್ಳರ ಇರ್ಲಿ, ಕಲ್ಲರ ಇರ್ಲಿ, ಏನಾರ ಇರ್ಲಿ, ಪ್ರಪಂಚದೊಳಗೆ ಏನು ಮಾಡಿದ್ರು ಈ ಪ್ರಪಂಚದ ಸಾರ ಅಂತ ಐತಲ್ಲ, ಅದೆಲ್ಲವೂ ವಿಷಯ ರಾಶಿನ. ಅದು ಫಲ ಏನು ಅಂತಂದ್ರೆ ನೋಡ್ರಿ, ಇದನ್ನೆಲ್ಲ ನಿಷೇಧಗಳದು ಅಥವಾ ಇದನ್ನೆಲ್ಲ ನೀತಿಗಳದು. ನೀವು ಆತ್ಮಾನುಭವದೊಳಗೆ ನಿಂತಾಗ ಯಾರ್ಯಾದ್ರೂ ಗುರು, ಶಿಷ್ಯ, ಪ್ರಪಂಚ ಇದೇನಾದ್ರು ಅನುಭವಕ್ಕೆ ಬರ್ತದೇನು? ಬರ್ಲಿಕ್ಕಿಲ್ಲ, ಸಾಧ್ಯನೇ ಇಲ್ಲ. ಅವಾಗ ಅನಾತ್ಮಗಳು ಅನ್ನುವ ಭೇದ ಅಲ್ಲಿ ಉಳಿಯುವುದಿಲ್ಲ. ಎಲ್ಲಿ ಪರ್ಯಂತರ ಆತ್ಮಾನುಭವದಲ್ಲಿ ನಿಂತಿರುವುದಿಲ್ಲೋ ಆದ್ರೆ ಏನ್ ಮಾಡ್ತೀವಿ ನಾವು, ನಮ್ಮಲ್ಲಿ ಏನು ದೋಷದ ಅಂತ ಹೇಳಿದ್ರೆ ಪ್ರಮಾತೃ ಅಂತಃಕರಣಾದಿಗಳನ್ನ ಬಯಸ್ಕೊಂಡು ಹೇಳು ಯುಕ್ತಿಯನ್ನ ಬಿಟ್ಟು ಬಿಡ್ತೇವೆ. ಸಾಧಕರಲ್ಲಿ ತೊಡಕಾಗಿರುವುದಿದೆ. ನಾನು ಅಂತಃಕರಣ, ಇಂದ್ರಿಯ, ಅಂತಃಕರಣ, ಪ್ರಮಾತೃವನ್ನು ಬಯಸಿಕೊಂಡು ವ್ಯಾಖ್ಯಾನ ಅಥವಾ ಭೋಗದ ಮಾಲೀಕತ್ಯನಿಯನ್ನು ಸ್ಮರಣೆ ಇದ್ದುಕೊಂಡು ಯಾರು ಉಪದೇಶ ಮಾಡ್ತಾರ ಅವರ ಅನುಭವ ಕೈ ಬಿಟ್ಟು ಎಲ್ಲಿ ಹೊರ ಹೋಗೋದಿಲ್ಲ. ಈ ಶಾಸ್ತ್ರದ ರಹಸ್ಯನ ಗೊತ್ತಾಗಿಲ್ಲ. ನಾವು ಇವನ್ನು ಬಯಸ್ಕೊಳ್ಳಿಕತ್ತೇವಿ, ಇವು ಯಾವ ಯಥಾರ್ಥ ಅಲ್ಲ ಅನ್ನೋದನ್ನ ಸ್ಮರಣೆ. ನಾನು ಅನುಭವದಲ್ಲಿ ನಿಂತಾಗ ಇವು ಯಾವ ಇರುವುದಿಲ್ಲ ಅಂತ ಗೊತ್ತದ ನಿಮ್ಗೆ. ಅನುಭವ ಮಾಡಿದಾಗ, ಅನುಭವವನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತದು. ಅವಾಗ ಆ ಶ್ರೋತ್ರಿಯತ್ತ ಇದ್ದವ ಅದನ್ನ ಇವನ ಉಪಾಧಿಗಳನ್ನಾಗಿ ಮಾಡಿಕೊಂಡೆ ಹೊರಗೆ ಹಾಕ್ಬೇಕಲ್ಲ. ಅನುಭವಕ್ಕೆ ಅವಯವಗಳಿಲ್ಲ, ಕರ್ಣಾದಿಗಳಿಲ್ಲ, ಆತ್ಮನಲ್ಲಿ ಯಾವ ಇಲ್ಲ ಅಂತ ಸಿದ್ಧ ಆಗಿದೆ ನಿಮಗೆ. ಅವ ಎಂದೂ ಹೇಳಲಿಕ್ಕೆ ಇಚ್ಛಾ ಮಾಡೋದಿಲ್ಲ. ಅವ ಎಂದೂ ಹೇಳಲಿಕ್ಕೆ ಇಚ್ಛಾ ಮಾಡೋದಿಲ್ಲ. ಯಾರು? ಅನುಭವದೊಳಗೆ ನಿಂತವ ಸುಮ್ಮನೆ ಆಗಿಬಿಡ್ತಾನೆ. ನಮಗೆ ಯಾವ ಸಂದೇಹಗಳು ಉಳಿಯುವುದಿಲ್ಲ. ಸಂದೇಹ ಎಲ್ಲಿ ಬರ್ತದೆ? ಪ್ರಮಾತೃ ಅಂತಃಕರಣ ಇವುಗಳನ್ನ ಇಟ್ಟುಕೊಂಡು ನಾನಾ ಪ್ರಮಾತೃವಾಗಿ ಆತ್ಮ ಸ್ವರೂಪವನ್ನು ನೋಡಕ ಪ್ರಯತ್ನ ಮಾಡ್ತಾನೆ. ನಿಮ್ಗೆ ಅಭ್ಯಾಸ ಬಲ ಇದು. ಕಲಬೆರಕೆ ಮಾಡಿಕೊಂಡು ಅವಾಗ ಸಮಸ್ಯೆ ಬರ್ತದೆ. ಗುರುವಿನ ಅವಶ್ಯಕತೆಯೂ ಇಲ್ಲ. ಎಲ್ಲೇ ಬ್ರಹ್ಮವನ್ನ ತಿಳಿದಂಥ ತತ್ವವೇತ್ತನು ಅದರಾಗ ನಿಲ್ತಾನ. ಈ ಗುರು ಅಂತ ಯಾಕ
ಹರ ಮುನಿದ್ರು ಗುರು ಕಾಯ್ತಾನ ಅಂತ ಗಾದೆ ಮಾತೈತೆ. ಇದು ಪ್ರಮಾಣ ಅದು. ಆದ್ರೆ ಗುರುವಿನಲ್ಲಿ ಶ್ರದ್ಧಾ ಭಕ್ತಿ ನಿಷ್ಠೆ ಇವಿದ್ದಾಗ ಅವನನ್ನು ಹೋಗಿ ಸನ್ನಿಧ ಪಾದಗಳಿಂದ ಹೋಗಿ ಕೇಳ್ಕೊಂಡಾಗ ಅವ ಹೇಳ್ತಾನ. ಅವನು ನಿಮ್ಗೆ ಹೇಳ್ತೀನಿ ಅಂತ ಬಂದಿಲ್ಲ. ಗುರುವನ್ನ ಸಮಿತ್ ಪಾನಗಳಿಂದ ಹೋಗಿ 12 ವರ್ಷ ದೇವಾನುದೇವತೆಗಳ ಪ್ರಜಾಪತಿ ಸೇವಾ ಮಾಡ್ಯಾರ. ಇಂದ್ರಾಗಲಿ ಆ ಬ್ರಹ್ಮ ತತ್ವವನ್ನು ತಿಳಿಬೇಕಂತೇಳಿ 12 ವರ್ಷ ಬ್ರಹ್ಮಚರ್ಯದಿಂದ ಇದ್ದು ಆ ಆಶ್ರಮದೊಳಗ ಅವ್ರು ಏನ್ ಹೇಳ್ತಾರ, ಕಟ್ಟಿಗೆ ಕುಳ್ಳು ವೈ ನೈ ಏನ್ ಹೇಳ್ತಾರ ಆ ಕರ್ಮ ಮಾಡಿ 12 ವರ್ಷ ಬ್ರಹ್ಮಚರ್ಯಾಗಿ ನಿಂತದ್ದು ಗೊತ್ತದಲ್ಲ. ಅಷ್ಟು ಸೇವಾ ಮಾಡಿದಾಗ ಅವ ನನಗೆ ಅದು ಆದ್ರೆ ಏನ್ ಹೇಳ್ತಾನೆ, ನನಗೆ ತಿಳಿದ್ರೆ ಹೇಳ್ತೇನಪ್ಪ, ತಿಳಿಲಿಲ್ಲ ಅಂದ್ರೆ ಹೇಳುದಿಲ್ಲ. ನಮಗೆ ತಿಳಿದ್ರೆ ಹೇಳ್ತೀವಪ್ಪ. ಪೂರ್ಣ ಇದ್ದವ್ರು ಹಾಗೆ ಇರ್ತಾರೆ. ಅವ್ರಿಗೆ ಹೇಳ್ಬೇಕಂತೂ ಇಚ್ಛಾ ಇಲ್ಲ, ಅವ್ರು ಕಂಡಿರ್ತಾರೆ. ಸಮಿತ್ ಪಾಣಿಗಳಿಂದ ಅಂದ್ರೆ ಮಠಕ್ಕೆ ಆಶ್ರಮಕ್ಕೆ ಕಟ್ಟಿಗೆ ಯಜ್ಞಕ್ಕೆ ಬೇಕಾಗಿರುವಂತ ಕಟ್ಟಿಗೆಗಳನ್ನ ಕಟ್ಟಿಗೆ ಕಟ್ಟಿಕೊಂಡು ಅವನ ಹತ್ರ ಹೋಗಿ ಅವನಿಟ್ಟು ನಮಸ್ಕಾರ ಮಾಡಿ ಹೇಳ್ತಾನೆ. ಅವಾಗ ನಮಸ್ಕರಿಸಿ ಕೂತಾಗ ಅವ ಹೇಳ್ತಾನೆ, ನಮಗೆ ತಿಳಿದ್ರೆ ಹೇಳ್ತೀವಿ, 12 ವರ್ಷ ಸೇವೆ ಮಾಡ್ಕೊಂಡಿರ್ರಿ, ನಮಗ ಆಮೇಲೆ ನಿಮ್ ಪ್ರಶ್ನೆ ಏನು ಕೇಳ್ರಿ, ತಿಳಿದ್ರೆ ಹೇಳ್ತೀವಿ, ಇಲ್ಲ ಅಂದ್ರೆ ಹೇಳೋದಿಲ್ಲ. ಗುರುವಿಗೆ ಇದರ ಅವಶ್ಯಕತೆ ಇಲ್ಲ. ಗುರುವಿಗೆ ಇದರ ಅವಶ್ಯಕತೆ ಇಲ್ಲ. ನಾಳಿಂದ ನಾನು ಏನು ಹೇಳುವುದಿಲ್ಲ ಅಂತೇಳಿ ಏನಲ್ಲ, ನಾನು ಹೇಳೋಣ ಅಲ್ಲ. ಮತ್ ನೀವ್ ಹಂಗೆ ತಿಳ್ಕೊಂಡಿರಿ, ಹೇಳುವುದಿಲ್ಲ ನಿನ್ ಮೇಲೆ ಗುರುಗಳು ಅಂತ. ನಾನು ಇನ್ನೂ ಗುರು ಆಗಿಲ್ಲಲ್ಲ. ನಿಮ್ಮ ದೃಷ್ಟಿಯೊಳಗ ನಾನು ಒಬ್ಬ ಶಾಸ್ತ್ರಕಾರ. ನಿಮ್ಮ ಕಲ್ಪನೆ ನನ್ಗಿನ್ನ ನೀವು ಹೇಳುವಾಗ ನೀವು ಆಗಾಗ ನಾನು ಮೆಲುಕಿನೊಳಗೆ ಜಾಯ್ನ್ ಆಗಿರ್ತೇನೆ. ನಿಮ್ಮ ವಿಚಾರಧಾರೆಗಳು ಏನು ಅಂತ ನನಗೂ ಗೊತ್ತಾಗ್ತದೆ. ನನ್ನ ಅನುಭವ ನಿಮಗೆ ಏನು ಮಾಡಿದ್ರು ಕಸ್ಕೊಳಿಕ್ಕಾಗೋದಿಲ್ಲ, ನಿಮ್ಮ ಅನುಭವ ನನಗೆ ಬರುವುದಿಲ್ಲ. ನನ್ನ ಹತ್ರನೇ ಇರ್ತದೆ. ನಾನು ಏನು ಕಂಡುಕೊಂಡೇನಿ ಅದು ನನ್ನ ಸ್ವರೂಪ, ನೀವೇನು ಕಂಡುಕೊಂಡಿರಿ ಅದು ನಿಮ್ಮ ಸ್ವರೂಪ. ನಾನು ಹೇಳುವುದೇನು ಬಿಡುವುದಿಲ್ಲ, ಹೇಳಿ ಹೇಳ್ತೇನೆ. ಯಾಕಂದ್ರೆ ನೀವು ಯಾರು ಇರ್ಲಿಲ್ಲ ಅಂದ್ರೆ ನಮ್ಮಪ್ಪ ಅವರು ಗಾಡಿ ಹೇಳಿ ನೀನು ಸುಮ್ಮನ ಅಂತ ಹೇಳ. ಸಕಲ ಚರಾಚರ ವಸ್ತುಗಳೆಲ್ಲವೂ ಬ್ರಹ್ಮನ ಅಂತ ತಿಳ್ಕೊಂಡು ಆ ಬ್ರಹ್ಮನು ಕೂಡ ಮಾತಾಡಕ ನಿಂದೇನು ಹೋಗ್ತದೋ ಮಾತಾಡ ಅಂತ ಹೇಳ್ತ. ಯಾರು ಇರ್ಲಿಲ್ಲ ಅಂದ್ರೆ ಸುಮ್ಮನೆ ಗೋಡೆ ಎದುರಿಗೆ ಕುಂತು ಗೋಡೆಗೆ ಹೇಳು ಅಂತ ಹೇಳ. ನಾವು ಗುರುವಾಕ್ಯ ಪರಿಪಾಲನೆಗೆ ಕಟ್ಟು ಬಿದ್ದವು. ನೀವು ಏನು ಮಾಡಿದ್ರು ಏನಾದ್ರೂ ನೀವು ಯಾರು ಇರ್ಲಿಲ್ಲ ಅಂದ್ರೂ ನೀವು ಅದನ್ನು ಕಂಡಿರ್ಬೋದು. ನೀವು ಯಾರು ಇರ್ಲಿಲ್ಲ ಅಂದ್ರೂ ಗುರುಸ್ತುತಿ ಹೇಳಿ ನಾನು ಪ್ರಾರಂಭ ಮಾಡಿದ್ದುಂಟು. ನಿಮಗೆ ಅದ ಅನುಭವಕ್ಕೆ ಬಂದಿರ್ಬೋದು, ಅಥವಾ ನಿಮ್ಮ ವ್ಯವಹಾರದೊಳಗೆ ಅದನ್ನು ಮಾಡ್ತಿರ್ಬೋದು. ನೀವು ನನಗಿದು ನಿಮ್ಮ ಅವಶ್ಯಕತೆ ಇಲ್ಲ, ನಿಮಗೆ ಬೋಧ ಮಾಡ್ಬೇಕಂತೂ ಇಲ್ಲ. ಆದ್ರೆ ಗುರುಗಳ ವಾಕ್ಯಗಳಾಗಲಿ ಅಥವಾ ಅದಕ್ಕೆ ಬೆಲೆ ಬರುವುದಿಲ್ಲ. ನಾವು ಹಿಂಗೆ ಸುಮ್ಮನೆ ನಿತ್ಯ ನಾವು ಹೇಳ್ಕೊತ ಹೋದ್ರೆ ಅದಕ್ಕೆ ಬೆಲೆ ಬರುದಿಲ್ಲ. ನಮಗೆ ಬೆಲೆ, ಅದಕ್ಕೆ ಕ್ರಯ, ಅದನ್ನು ಕಟ್ಟುವಂತ ಸ್ವಭಾವ ನಮ್ದು ಇಲ್ಲಲ್ಲ. ಅದರ ಅಪೇಕ್ಷೆ ಇದ್ದವರು ಈಗ ಲೌಕಿಕದೊಳಗೆ ಹೇಗದ, ಒಂಬತ್ತು ದಿನ ಪುರಾಣ ದೇವಿ ಪುರಾಣ ಹೇಳಿದ್ರೆ 50,000 ಕೇಳ್ತಾರೆ.
ಮತ್ತ ಸಂಗೀತಗಾರರ ಸಮೇತ ಬಂದ್ರೆ 80, 90, 1 ಲಕ್ಷ ಜಾಸ್ತಿ. ಅದಕ್ಕೆ ಬೆಲೆ ಇರ್ತದ. ಈಗ ಶ್ರಾವಣಕ್ಕೆ ಹೋಗ್ತಾರ ನೋಡು. ನಾನು ಎಲ್ಲಿಯಾದ್ರೂ ಶ್ರಾವಣಕ್ಕೆ ಹೋಗಿದ್ದು ಗೊತ್ತಾ? ಅಲ್ಲಿ 60ರಿಂದ 80, 90 ಲಕ್ಷ ಗಟ್ಟಲೆ ಬರ್ತಾವ. ಅದು ಶಾಸ್ತ್ರ ಸಮ್ಮತವಲ್ಲ. ಬರೀ ವ್ಯವಹಾರಿಕ ದೃಷ್ಟಿಯನ್ನು ಇಟ್ಟುಕೊಂಡು ಬೋಧನೆ ಮಾಡೋದು ನಮಗ್ ಗೊತ್ತಿಲ್ಲ. ನಾವು ಅದ್ರಾಗ ಪ್ರವೇಶನೂ ಆಗೋದಿಲ್ಲ. ಜಾತ್ರೆ ಮಹೋತ್ಸವಗಳಾಗಲಿ ಇಂಥಲ್ಲಿ ನಾವು ಭಾಗವಹಿಸಿದ್ದು ನಾವು ಅದನ್ನು ಕೇಳುವುದೂ ಇಲ್ಲ. ಅದಕ್ಕೆ ನಮಗ್ ಬೆಲೆ ಸಿಗುವುದಿಲ್ಲ. ಯಾರು ಬೆಲೆ ಕೊಡುದಿಲ್ಲ ಮನ್ಸವ್ರಿಗೆ. ಯಾಕಂದ್ರೆ ಅದು ಬೆಲೆ ಕೊಟ್ಟು ವಸ್ತು ಅಲ್ಲ. ವ್ಯವಹಾರಿಕ ದೃಷ್ಟಿಯನ್ನು ಇಟ್ಟುಕೊಂಡು ನೀವು ಏನು ಮಾಡಿದ್ರು ಅದರ ಸ್ವರೂಪ ಮಾತ್ರ ಗೊತ್ತಾಗೋದಿಲ್ಲ. ಆ ವಸ್ತುವಿನ ಸ್ವರೂಪ ಗೊತ್ತಾಗೋದಿಲ್ಲ. ಗುರು ಅನ್ನೋ ಪದಕ್ಕೆ ಅರ್ಥ ನೋಡಿ, 12 ವರ್ಷ ಅದು ಬ್ರಹ್ಮಚರ್ಯ ವೃತ್ತದಿಂದ ಇಂದ್ರ ಬ್ರಹ್ಮಚರ್ಯ ವೃತ್ತದಿಂದ ಇದ್ದು ಅಲ್ಲೇ ಆ ಗುರುಕುಲದ ಅವಾಗ ಅದಕ್ಕೆ ಬೆಲೆ ಸಿಗುತ್ತೆ. ಅವಾಗ ಅದು ಬ್ರಹ್ಮ ತತ್ವ ಏನು ಅಂತ ಬೋಧನೆ ಮಾಡ್ತಾರೆ. ಮತ್ತೆ ಏನು ಇವಾಗ ನೀವು ಅದು ಎಲ್ಲಿ ನಮ್ಮ ಆಶ್ರಮಕ್ಕೂ ಬಿಡುವಂತಿಲ್ಲ. ನಿಮ್ ಮನೆಯಾಗ ಕುತ್ಕೊಂಡು ಕೇಳ್ತೀರಿ ಅಂದ್ರೆ ಅದ ಅಷ್ಟು ಅದಕ್ಕೊಂದು ಬೇಟ್ ಅಂತಿರಲ್ಲ ನಿಮ್ಗೆ. ಅದು ಸಿಗುವುದಿಲ್ಲ. ನೀವು ಅಡ್ಡಾಡ್ಕೊತ ಕೇಳ್ತೀರಿ, ವಾದ ಕೇಳ್ತೀರಿ, ಮನೆಯಾಗ ಕುತ್ಕೊಳ್ತೀರಿ, ಸ್ನಾನ ಮಾಡೋ ಮುಂದೆ ಆ ಮೇಲೆ ಇದ್ರ ಮೇಲೆ ಇಟ್ಕೊಂಡು ಕೇಳ್ತೀರಿ. ಮತ್ತೆ ಇದಕ್ಕೆ ಹೆಂಗ್ ಬೆಲೆ? ಇದಕ್ಕೆ ಪದ್ಧತಿ ಅಲ್ಲ ಇದು. ಎಲ್ಲೋ ಒಬ್ರಿಬ್ರು ವಿಭೂತಿ ಧಾರಣೆ ಮಾಡ್ಕೊಂಡು ಬಂದು ಚಕ್ರ ಮುಕ್ಕಳಿ ಹಾಕೊಂಡು ಫೋನ್ ಆನ್ ಮಾಡ್ಕೊಂಡು ಕೊಂಡ್ರು ಎಲ್ಲಿ ಒಬ್ರು. ಮತ್ತೆ ಇದಕ್ಕೆ ಹೆಂಗ್ ಬೆಲೆ ಸಿಗ್ತದ? ಆನ್ಲೈನ್ ನೀವು ಎಲ್ಲಿದ್ದೀರಿ ಅಲ್ಲೇ ಗುರು ಉಪದೇಶ ಬರ್ತೈತೆ ಅಂದ್ರೆ ಆ ಗುರುವಿನ ಉಪದೇಶಕ್ಕೆ ಬೆಲೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅನಾಯಾಸ ಬಂದದ್ದು ಅದು ದುಂದು ವ್ಯಕ್ತಿತ್ವನ ಕಾರಣಕರ್ತನಾಗ್ತದೆ ನೋಡಿ. ವ್ಯವಹಾರ ದೃಷ್ಟಿಯೊಳಗೆ ಅದಕ್ಕೆ ಬೆಲೆ ಸಿಗುವುದಿಲ್ಲ. ಅದು ಹೆಂಗ ಹಾಳಾಗೆ ಹೋಗುದು. ನಮಗ ಅಪೇಕ್ಷೆ ಆಗಲಿ ಸಾಪೇಕ್ಷಿತ ಆಗಲಿ ಯಾವುದರ ದೃಷ್ಟಿಕೋನ ಇಲ್ಲ. ನೀವು ಕೇಳಲಿ ಕೇಳದೆ ಇರಲಿ, ಅದದು ನಿಮ್ಮ ನಿಮ್ಮ ಧರ್ಮ. ಅಂತೂ ಈ ರೂಪದೊಳಗೆ ಗುರುಗಳನ್ನ ಸ್ವೀಕಾರ ಮಾಡೋದ್ರಿಂದ ಆ ಗುರುವಿನ ವಾಕ್ಯ ಅನುಭವಾನ ರೂಪದೊಳಗೆ ಕಂಡ್ಕೊಳ್ಳಕ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ, ಎಲ್ಲಾ ಸಾಧಕರಿಗೂ ಹೇಳ್ತೀನಿ. ಬರ್ಬೇಕು ಗುರುಗಳ ಆಶ್ರಮದಾಗ ಇದ್ದುಕೊಂಡು 12 ವರ್ಷಗಟ್ಲೆ ಅಂದಾಗ ಅದು ಬರ್ತದೆ. ನಾವು ನಿಜವಾದ ಸಾಧಕರೇನೂ ಇಲ್ಲ. ನಮಗೆ ಸಂಸಾರನೂ ಸಾಗಬೇಕಪ್ಪ, ಎರಡೂ ಸಿಗ್ಬೇಕಪ್ಪ. ಪರಮಾರ್ಥನೂ ಸಿಗ್ಬೇಕು, ಸಂಸಾರನೂ ಸಿಗ್ಬೇಕು. ಹಿಂಗ ದ್ವಂದ್ವ ಫಲಗಳ ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವು ಜಿಜ್ಞಾಸ ಮಾಡುವವರಿಗೆ ಬರ್ತತ್ತ ಗುರುವಿನ ಬೆಲೆ ಗೊತ್ತಾಗತ್ತ. ಅದು ಯಾಕೆ ಇರುವುದು? ಅದು ಯಾವ ರೂಪದೊಳಗದು? ಸುಮ್ಮನೆ ಹಂಗ ನೀವು ನಿಮ್ಮ ಅನುಭವ ನೋಡ್ಕೊಳ್ರಿ, ಬೇರೆದವ್ರಿಗೆ ಹೇಳ್ಬೇಡ್ರಿ. ನಿಮಗ ಗುರುವಿನಲ್ಲಿ ಆಗಲಿ, ಆ ಶಾಸ್ತ್ರ ಶ್ರವಣದ ಬಗ್ಗೆ ಆಗಲಿ, ಆ ಪ್ರಮಾಣಗಳ ಬಗ್ಗೆ ಆಗಲಿ, ಯಾರಿಗೆ ಎಷ್ಟರ ಮಟ್ಟಿಗೆ ಶ್ರದ್ಧಾ ಐತಿ ಅಂತ ನಿಮ್ಮಂತರಣದಾಗ ನೋಡ್ಕೊಳ್ರಿ. ಉಳಿದು ಬೇಡ. ಬೇರೆದವ್ರು ಹೇಳುವ ಮಾತಾಡಬೇಕಿಲ್ಲಲ್ಲಿ. ನಮಗ್ ಏನ್ ಆಗ್ಲಿಕ್ಕತ್ತೈತಿ ಅಂತ ನೋಡ್ಕೊಳ್ಳುವಷ್ಟು ವ್ಯವಧಾನ ಜಿಜ್ಞಾಸು ಮಾಡ್ಕೋಬೇಕು. ಪರಮಾತೃತ್ವವನ್ನ ನಲ್ಲಿ ನಿಲ್ಲುವುದು ಸಾಕ್ಷಿ ಸುದ್ದಿ ಮಾತಾಡೋದು.
ಧಾರವಾಡ ಹುಬ್ಬಳ್ಳಿಯೋ ಬೆಳಗಾವದಾಗೋ ಇರ್ತೀವಿ. ದಿಲ್ಲಿಯಾಗ ನಡೆದ ಘಟನೆಯನ್ನ ತದ್ವತ್ ಅಲ್ಲಿ ಹೋಗಿ ಅದನ್ನ ಅನುಭವ ಮಾಡಿದವರ ಗತಿ ಹೇಳ್ತೀವಿ. ಅಮೇರಿಕ ಅದರ ಸುದ್ದಿ ಮಾತಾಡ್ತೀವಿ. ಹಾಗಾಗೈತಿ. ಈ ಆಭಾಸ ರೂಪದಿಂದಿರುವ ಇವು ಯಾವ ಸತ್ಯ ಅಲ್ಲ, ಶಾಸ್ತ್ರಾನ ಹೇಳಿತ್ತಲ್ಲ. ಪ್ರಮಾತೃವಾಗಲಿ ಆ ಪ್ರಮಾತೃವಿನಲ್ಲಿ ತೋರುವ ಅಂತಃಕರಣಾದಿಗಳಾಗಲಿ ಇವು ಯಾವ ಅವಿದ್ಯಾ ದೃಷ್ಟಿಯಿಂದನ ನೀವು ಒಪ್ಕೊಂಡದ್ದು, ನೀವ ಕಲ್ಪನೆ ಮಾಡ್ಕೊಂಡದ್ದು ಅದನ್ನು. ಅದಕ್ಕ ಯಥಾರ್ಥ ರೂಪದೊಳಗೆ ಶಿವಪತ್ರಪ್ಪನವ್ರು ಹೇಳಿದ್ರು ಅದೆಲ್ಲ ಸರಿನೇ. ಆದ್ರೆ ಹೇಳ್ಬೇಕಾದಾಗ ಎರಡು ರೂಪ ಇರ್ತದೆ. ಅವ್ರೇನು ಅನುಭವದೊಳಗೆ ನಿಂತು ಹೇಳ್ತಾರೋ ಏನು ಪ್ರಮಾತ್ರ ಆಗಿ ಹೇಳ್ತಾರೋ ಅಂತ ಆ ಹೇಳುವ ವೈಖರಿ ಒಳಗನೆ ಗೊತ್ತಾಗ್ತದಲ್ಲ ಅನುಭವಿಗಳಿಗೆ. ಕಲಿಬೇರಿಕೆ ಇಟ್ಕೊಂಡ ಹೇಳೋದು. ನಾವು ಇವನು ಬಳಸಿಕೊಡ್ತೇನೆ ಅನುಭವದೊಳಗೆ ನಿಂತಂಥವ್ರ ಮಾತು ಹೇಗಿರ್ತದೆ, ಮತ್ತ ಅವ್ರಿಗೆ ನೇರವಾಗಿ ಹೇಳಿ ಬರೋದಲ್ಲ. ಅನುಭವದೊಳಗೆ ಹೇಳಕತ್ರ ಸುಮ್ಮನೆ ಬಂದು ಕೂಡೋದು. ಬ್ರಹ್ಮ ಮಿಸ್ಟಾಡೋದಿಲ್ಲ, ಅವನಲ್ಲಿ ಯಾವ ಕ್ರಿಯಾ ಕಾರ್ಯಗಳಿಲ್ಲ. ನಾವು ಏನಾರ ಶ್ರೋತ್ರಿಯತ್ವಿದ್ದ ಅದನ್ನ ಪ್ರತಿಪಾದನೆ ಮಾಡಬೇಕಾದ್ರೆ ಇವುಗಳನ್ನ ಕೆಳಗ ನೋಡು ಹಾಕಿ ಅವುಗಳಲ್ಲಿ ನಿಂತುಕೊಂಡು ಹೇಳ್ತಾನ. ಅವನು ಬಳಸಿಕೊಂಡು ಹೇಳ್ತಾನ. ಅವನು ಕೆಳಗೆ ಹಾಕಿ ತಾನ ಮೇಲಿರ್ತಾನ. ಈ ಸಾಧನ ಅದಕ್ಕೆ ಅವ್ರಿಗೆ ಅವಧೂತರು ಅಂತ, ಆರೂಢ ಅಂತ ಕರೀತಾನೆ. ಆರೂಢ ಅವಧೂತ ಅಂದ್ರೆ ಪ್ರಮಾತೃ ಪ್ರಮಾಣಾದಿಗಳನ್ನು ಕೆಳಗಿಟ್ಟು ಅವುಗಳನ್ನು ಬಳಸಿಕೊಂಡು ಪ್ರತಿಪಾದನೆ ಮಾಡ್ತಿರ್ತಾನವ. ಅವನಲ್ಲಿ ಸಮದೃಷ್ಟಿ ಇರ್ತದೆ. ಸಾಧಕರಲ್ಲಿ ಸ್ವಾಭಾವಿಕವಾಗಿ ಪ್ರಮಾತೃವಾಗಿ ಹೇಳ್ತೀವಿ, ಬುದ್ಧಿಯಿಂದ ಕೂಡಿ ಹೇಳ್ತೀವಿ. ಹೇಳುವಾಗ ಆ ಬುದ್ಧಿ ಕೂಡ ಹೇಳೋದು. ಅದನ್ನ ಬಾರಿಸಿಕೊಂಡು ಹೇಳೋ ಬೇರೆ ನನ್ನ ಕೃಷಿಕರು ಹಿರಿಯ ಕಮಿಟಿಗೆ ಅಂತ ಇರ್ತಾನ. ಅವ್ರ ಮನೆಯಾಗ 5-6 ಮಂದಿ ಜೀತದಾರರು. ಮಾಲಕ ಏನು ಮಾಡೋದಿಲ್ಲ, ಎಲ್ಲ ಹಿರಿಯ ಕಮಿಟಿಗೆ ನೀ ಇಂಥ ಹೊಲಕ್ಕೆ ಕೆಲಸಕ್ಕೆ ಹೋಗು, ಇಂಥ ಹೊಲ ಇವತ್ತು ಬಿತ್ತಬೇಕಾಗೈತಿ, ನೋಡೋಣ ನಾಳೆ ಈ ಹೊಲಕ್ಕೆ ಬಿತ್ತಕ್ಕೆ ಹೋಗ್ರಿ, ಈ ಹೊಲಕ್ಕೆ ಕೆಲಸಕ್ಕೆ ಹೋಗ್ರಿ, 4 ಗಳೆ ಅಲ್ಲಿ ಹೋಗ್ಲಿ, 4 ಗಳೆ 2 ಕೂರ್ಗಿ 2 ಎಲ್ಲ ತಗೊಂಡು ನೀವು ಇಂಥ ಹೊಲಕ್ಕೆ ಹೋಗ್ರಿ, ನೀನು ಹೊಟ್ಟು ಮೇವು ಎಲ್ಲ ಬರುವಾಗ ಹೊಟ್ಟು ಮೇವು ನೀ ಮಾಡು, ನೋಡಲ್ಲ ಎಲ್ಲ ಗೀತದಾಗ ಎಲ್ಲರಿಗೂ ಹೇಳ್ತಿರ್ತಾನ. ಅವ್ ಮಾಡಕ್ಕಲ್ಲ, ಮಾಡಕ್ಕಲ್ಲ. ಅವ ತನ್ನದ ಇದು ಅನ್ನುವಂಗ ಆ ಹಿರಿಯ ಕಮಿಟಿಗೆ ಎಲ್ಲ ವ್ಯವಹಾರ ಮಾಡ್ತಿರ್ತಾನ. ಮರದದಿತ್ತು ದೊಡ್ಡ ದೊಡ್ಡ ಕಮ್ಮತ್ತಲ್ಲಿ ಅವ ಹಿರಿಯ ಕಮಿಟಿಗೇರಿ ಬಹಳ ಅನುಭವಿಗಳಿರ್ತಾವ. ಹಿರಿಯ ಕಮಿಟಿಗೆ ಅಂದ್ರೆ ಅವನ ಬಹಳ ಅನುಭವಿಗಳಿರ್ತಾನೆ. ನೋಡವ ತತಿ ಗೊತ್ತು ಮತಿ ಗೊತ್ತು ಅದನ್ನೆಲ್ಲ ನಿಂತು ಮಾಡಿಸ್ತಿರ್ತಾನ. ಯಾವ ತತಿ ಏನ್ ಬಿತ್ತಬೇಕು, ಅದ್ರ ಫಲಗಳು ಏನಾದ್ರೂ ಅವಾಗ ಪ್ರಯೋಜನ ಉಂಟ? ಫಲ ಎಲ್ಲ ಬರುದು ಮಾಲಕದು. ಹಾಗನ ಈ ಪ್ರಮಾತೃತ್ವವನ್ನ ಇಟ್ಟುಕೊಂಡು ಪ್ರಮಾತೃ ಆಗಿ ಹೇಳೋದು, ಪ್ರಮಾತೃ ಇಟ್ಟುಕೊಂಡು ಬೋಧ ಸೌಕರ್ಯಕ್ಕ ಇವುಗಳನ್ನು ಬಾಳಿಸಿಕೊಳ್ಳೋದು. ಮಾಲಕ ಅಂತ ಹೇಳ್ಯಾರ ನೋಡ್ರಿ, ಜಯದಂತೆ ವಿಜಯದಂತೆ ಅಂತ ಹೇಳಿ ಪಟ ಕೊಡ್ತಾರೆ ನೋಡ್ರಿ. ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ. ಇದ್ರೊಳಗ ಶಾಸ್ತ್ರದ ಇರ್ಲಿ
ಆ ಶಾಸ್ತ್ರವನ್ನು ಹೇಳುವಂತ ಮನಬುದ್ಧಿಯಾದಿಗಳಿರಲಿ, ಇವೆಲ್ಲ ವಿದ್ಯಾ ಕಲ್ಪಿತನ. ಇದನ್ನು ಸತ್ಯ ಅಂತ ಯಾರೂ ಒಪ್ಪಿಲ್ಲ. ವೇದಾಂತಿಗಳು ಒಪ್ಪಿಲ್ಲ, ಯಾರೂ ಒಪ್ಪಿಲ್ಲ. ಆದ್ರೆ ಗುರುಗಳ ಉಪದೇಶ ಈ ಶಾಸ್ತ್ರವನ್ನ ಅನುಕರಣೆ ಮಾಡ್ಕೊಳತ್ತಲ್ಲ. ನಾನು ಮೊದಲೇ ಹೇಳೇನಿ, ಶಾಸ್ತ್ರ ಅನುವಾದಪ್ಪ, ವಿಧಿ ಅಲ್ಲ. ನಮ್ಮನ್ನ ಅನುಕರಣೆ ಮಾಡಿ ನಾವ್ ಏನ್ ಕಲ್ಪನಾ ಮಾಡ್ಕೊಂಡಿರ್ತೀವಿ, ಅಂದ್ರೆ ಪ್ರಮಾತೃ ಏನ್ ಕಲ್ಪನಾ ಮಾಡ್ಕೊಂಡಿರ್ತಾರ ಅದನ್ನ ಅನುವಾದ ಮಾಡಿ ಅದನ್ನ ಅಲ್ಲಗಳಿತೈತಿ ಶಾಸ್ತ್ರ. ಶ್ರುತಿ ಪ್ರಮಾಣಾದಿಗಳು ಎಲ್ಲವನ್ನ ಅಲ್ಲಗಳಿತೈತಿ. ಇವೆಲ್ಲ ಅಭ್ಯಾಸನ. ಇವನು ಅಲ್ಲಗಳಿಯುವುದಕ್ಕ, ನೇತಿಗಳಿಯುವುದಕ್ಕ ಬ್ರಹ್ಮ ಇಂಥದ್ದಂತ ಯಾರಿಗೂ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇದರ ಮರ್ಮೇನು ಅಂದ್ರೆ ಗುರುಗಳಲ್ಲಿ ಯಾರಿಗೆ ಶ್ರದ್ಧಾ ಇರ್ತದ ಅವ್ರ ಉಪದೇಶ ಯಾವ ರೂಪದಿಂದ ಬಂದಿದೆಯೋ ಅದನ್ನು ಅನುಸರಿಸಿಕೊಂಡವರಿಗೆ ಮತ್ತೆ ನಾನಾ ಜ್ಞಾನಿ ಅಂತ ತಿಳ್ಕೊಂಡವ್ಗೆ ಇದು ತಿಳಿಯುವುದಿಲ್ಲ. ಅವ್ರಿಗೆ ಯಾವ ಗುರುಗಳ ಮೇಲೂ ಶ್ರದ್ಧಾ ಬರೋದಿಲ್ಲ. ನಾನೇನ್ ಕಡಿಮೆ ಇದ್ದೇನೆ, ಸಕಲ ಶಾಸ್ತ್ರ ನೋಡಲ್ಲಿ ಶ್ವೇತಕೇತುವಿಗೆ ಬಂದಂಗ ಬಂದ್ಬಿಡ್ತಾರೆ. ಉದ್ದಾಲಕರು ಅನುಭಾವಿಗಳು. ಅವ ಸಕಲ 4 ವೇದಗಳನ್ನು ಅಧ್ಯಯನ ಮಾಡಿ ಬಂದಂತ ವ್ಯಕ್ತಿ. ಅವನೇನು ಸಾಮಾನ್ಯ ಅಲ್ಲ ಶ್ವೇತಕೇತು. ಏನ್ ಕೇಳ್ತಿ ಕೇಳಪ್ಪ ಏನ್. ಅದಕ್ಕೆ ಅವರು ಮನಸ್ಸಿಗೆ ಬೇಜಾರಾಗಿ ಇವನಲ್ಲಿ ವಿದ್ಯಾವಂತಕರೇ ವಿನಯದಿಂದೊಡಗೂಡಿರುವ ವಿದ್ಯಾಭೂಷಣ ಅದ ಕಳ್ಕೊಂಡಲ್ಲಿವ ಅಂತ ಅವರಿಗೆ ಮಗ ಚಟ್ರ ಮತ್ತ ತಂದಿಗೆ ಅದು ಇದು ಇರ್ತದಲ್ಲ ಕಥಾದಂಗ. ಅವಾಗ ಅವ್ರ ಆಯ್ತಪ್ಪ ಒಂದನ್ನ ತಿಳಿದ್ರೆ ಎಲ್ಲಾನು ತಿಳಿದಂಗ ಕತ್ತಿ ಅಂತಹದ್ದು ಏನಾದ್ರು ಗೊತ್ತೇನು ಅಂತ ಅವನಿಗೆ ಮರು ಪ್ರಶ್ನೆ ಮಾಡಿ ಕೇಳಿದಾಗ ಅವ ಚಕಿತ ಆಗಲ್ಲ. ಇಂಥದ್ದು ನಮ್ಮ ಗುರುಗಳು ಹೇಳೇ ಇಲ್ಲ ನಾವು. ಅನುಭಾವಿಗಳಿಗೂ ಗುರು ಶಿಷ್ಯರ ಸಂಬಂಧಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಅದಕ್ಕೆ ಅದು ಶ್ರದ್ಧಾ ಇಡ್ರಿ ಬಿಡ್ರಿ ಅದು ನಿಮಗ್ ಬಿಟ್ಟು ವಿಷಯ. ಯಾಕಂದ್ರೆ ಇಲ್ಲೆಲ್ಲರೂ ಅನುಭಾವಿಗಳಿದ್ದೀವಿ, ಇಲ್ಲಂತಲ್ಲ. ಅನುಭಾವಿಗಳು ಯಾರು ಅಶ್ರದ್ಧರಾಗುವುದಿಲ್ಲ. ಆದ್ರೆ ಕೆಲವೊಂದು ಲೋಪದೋಷಗಳು ಇರ್ತಾವ. ಪ್ರಮಾತ್ರವಾಗಿ ಹೇಳುವ ಅಭ್ಯಾಸ ಎಲ್ಲರೂ ಮಾಡ್ಕೊಂಡಿರ್ತಾರೆ. ಪ್ರಮಾತ್ರವಾಗಿ ಹೇಳುವ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅದು ಸ್ವಾಭಾವಿಕವಾಗಿನೂ ಬಂದ್ಬಿಟ್ಟಿರುತ್ತೆ. ಪ್ರಮಾತೃತ್ವವನ್ನು ಬಳಸಿಕೊಂಡು ಹೇಳಕ ಸಾಧನ ಮಾಡ್ತಾರೆ. ಯಾರು ಅನುಭವವನ್ನು ಕಂಡಂತವರು ನಾನು ಕಂಡ ಅನುಭವ ಮತ್ತೊಬ್ಬರು ಕಂಡುಕೊಳ್ಳಿ ಅಂತ ಅವಾಗ ಅವರು ಹಂಗ ಬೋಧ ಮಾಡ್ಲಿಕ್ಕೆ ಬಂದ್ರೆ ಆಗೋದಿಲ್ಲ. ಪ್ರಮಾತ್ರವಾಗಿ ಏನೋ ಅನೇಕ ಲೋಪದೋಷಗಳಿಂದ ಒಡಗೂಡಿ ಪ್ರತಿಪಾದನೆ ಮಾಡ್ತಾರ ಅವರು. ಯಾರು ಮಾತಾಡಿದ್ರು ಯಾರ ಬೋಧ ಮಾಡ್ಲಿ, ಇವು ಏನ್ ನಿಂತು ಮಾತಾಡ್ತಾರ ಅನ್ನೋದನ್ನ ನೋಡ್ಕೊಳ್ಳುವಷ್ಟರ ವ್ಯವಧಾನ ಬೇಕಲ್ಲ ಸಾಧಕ ಆರಾಮ. ಸುಮ್ಮನೆ ಅಲ್ಲೇ ಕೇಳೋದಂದ್ರೆ ಏನ್ ಮಾಡೋದು ತಗೊಂಡು ಪ್ರಮಾತ್ರವಾಗಿ ನಿಂತು ಪ್ರಮಾತ್ರವಾಗಿ ಹೇಳೋರ್ದು ಪ್ರಮಾತ್ರವಾಗಿ ನಿಂತು ಮನಬುದ್ಧಿಯಾದಿಗಳನ್ನ ಎತ್ತುಕೊಂಡು ಏನ ಹೇಳುದು ಮತ್ತು ವ್ಯವಹಾರನೇ ಹೇಳುದು. ಈ ವ್ಯವಹಾರದಲ್ಲೂ ಅನುಭವದಲ್ಲೂ ಪರ್ಯವಸಾನ ಆಗುವಂಗ ಗುರು ಉಪದೇಶ ಇರ್ತದೆ.
ಅದು ನಿಮ್ಮ ಕಲ್ಪನಾ ರೀ ಅಂತ ಕರಿಬಹುದು ನೀವು. ಕಲ್ಪನಾಕ ಅಂತಃಕರಣಗಳು ಇರ್ಬೇಕಲ್ಲ, ಅವಾಗ ಕಲ್ಪನಾ ಮಾಡ್ಕೊಳವು. ಅನುಭವದೊಳಗೆ ಅನುಭವ ಹೊರಗೆ ಹಾಕೋ ಮುಂದೆ ಈ ಅಂತಃಕರಣಗಳಿಗೆ ಅಸ್ತಿತ್ವ ಇರತ್ತ? ಎಲ್ಲಿ ಯಾವ್ದ್ರಿಂದ ಕಲ್ಪನಾ ಮಾಡ್ಕೊಂಡು ಹೇಳ್ತಾರ ಅವರು? ಅವರು ಯಾರ್ಯಾರ ಹಾಗಾಗಿರ್ಬೋದು, ಶ್ರೀನಿವಾಸ್ ಅವ್ರಿಗೆ ತಪ್ಪಾಗಿರ್ಬೋದು, ಶಿವಪುತ್ರಪ್ಪನವರು ಹೇಳುವಾಗ ಶಬ್ದ ದೋಷಗಳಾಗ್ತವೆ, ಇಲ್ಲ ಅಂತಲ್ಲ, ಯಾರು ನಮಗಾದ್ರೂ ಆಗ್ತವೆ. ಅದನ್ನ ವಿವೇಕ ಮಾಡುವಾಗ ಅಂಶ ಪಕ್ಷಿ ಹಂಗ ನಮ್ಮ ಸ್ವಭಾವಗಳು. ಕ್ಷೀರ ಮತ್ತು ಹಾಲು ಎರಡು ಬೇರ್ಸಿಟ್ಟು ಬರೀ ಕ್ಷೀರ ಅಷ್ಟು ನೀರು ಹಂಗ ಬಿಡ್ತಾವ. ಗುರು ಅಂತ ನಾವು ಅನಿಸ್ಕೋಬೇಕಂತ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದಾಗೋದಿಲ್ಲ. ಯಾರಿಗೆ ಈ ಶ್ರೋತ್ರಿಯತ್ವ ಕಂಡು ಅವರು ದೊಡ್ಡ ಶಾಸ್ತ್ರ ಪ್ರವೀಣರಿ, ಅವರು ಶಾಸ್ತ್ರ ಬಹಳ ಚೆನ್ನಾಗಿ ಹೇಳ್ತಾರ, ಅದಕ್ಕೆ ಅವ್ರಿಗೆ ಗುರುಗಳು ಅನ್ಬೇಕು ಅಂತಂದ್ರೆ ಆಗೋದಿಲ್ಲ. ಆಶ್ಚರ್ಯಕರವಾಗಿ ವ್ಯವಹಾರವನ್ನ ಬಣ್ಣಿಸಲಿಕ್ಕತ್ರ ಅಂದ್ರೆ ಹೌದು ಇದೇನು, ಮತ್ತ ಅದಕ್ಕೆ ಕೊನೆಗೆ ಯಾರಿಗೆ ತಿಳಿದಿರುವುದಿಲ್ಲ, ಅದು ತತ್ವ ಯಾರಿಗೆ ತಿಳಿದಿರುವುದಿಲ್ಲ. ಆಶ್ಚರ್ಯಕರವಾಗಿ ಬೋಧ ಮಾಡುವಂತಹ ಕಲೆಯನ್ನ ಕಲ್ತಿರ್ತಾರೆ, ಇಲ್ಲ ಅಂತಲ್ಲ. ಹಾಗ ಬೋಧೆ ಮಾಡೋರು ಸಾಕಷ್ಟು ಜನ ಅದಾರ. ಅವ್ರ ಅನುಭವಗಳಂತ ಪರಿಗಣನೆ ಮಾಡಬಹುದೇನ? ಅದು ಸಾಧ್ಯ ಇಲ್ಲ. ಎಷ್ಟು ಚಂದ ಹೇಳ್ತಾರೆ ಇವರು, ಒಂದೊಂದೇ ಶಬ್ದಗಳನ್ನ ಬಿಡಿಸಿ 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 ಬಹಳ ಮಾರ್ಮಿಕವಾಗಿ ಹೇಳ್ತಾರ. ಏನ್ ಹೇಳಿದ್ರು ಅಂತ ಕೇಳಿದ್ರೆ ಬಹಳ ಚಂದ ಹೇಳಿದ್ರು. ಹೇಳೋರಿಗೆ ಶಿಫಾರಸ್ ಮಾಡೋದು ಇಂಥ ಬುದ್ಧಿ ಇರ್ತದ, ಹೇಳೋರಿಗೆ ಶಿಫಾರಸ್ ಮಾಡೋದು. ಮತ್ತ ಯಾಕ ಸ್ವಾಭಾವಿಕವಾಗಿನೂ ಬಂದ್ಬಿಟ್ಟಿರ್ತದ. ನೋಡ್ರಿ ನೀವೀಗ ಅನುಭವಗಳನ್ನ, ಅನುಭವದೊಳಗೆ ವ್ಯತ್ಯಾಸ ಇಲ್ಲಲ್ಲ. ಆದ್ರೆ ಇಲ್ರಿ, ಅವ್ರು ಹೇಳೋ ಪದ್ಧತಿನ ಬೇರೆ, ಇವ್ರು ಹೇಳೋ ಪದ್ಧತಿನ. ಆ ಗುರುಗಳು ಬಹಳ ಚಲೋ ಹೇಳ್ತಾರೆ, ಈ ಗುರುಗಳಿಗೆ ಗುರುವಿನಲ್ಲಿ ಭೇದತ್ತು ಇವನಂತಕರಣ ಉತ್ಪತ್ತಿ ಮಾಡ್ಕೊಂಡ ಬೇರೆ ಇಲ್ಲ. ಮತ್ತು ಗುರುವಿನಲ್ಲಿ ಬೇರೆ ಅಂತ ಭಾವ ಬಂತು ಅಂದ್ರೆ ಇವ್ ಯಾವಾಗ ಸಾಧಕ ಆಗವಲ್ಲ. ಅವ್ರು ಚಲೋ ಹೇಳ್ತಾರ, ಗುರುಗಳು ಯಾರು ಹೇಳಿದ್ರು ಅದನ್ನೇ ಹೇಳ್ತಿರ್ತಾರ. ಅನುತ್ತಮ ಅಥವಾ ಬ್ರಹ್ಮ ಇರುವುದು ಒಂದಾದನ, ಆ ಗುರುಗಳು ಹೇಳುವಾಗ ಅವ ಬೇರೆ ರೂಪ ತಾಳ್ತಾನ, ಈ ಗುರುಗಳು ಹೇಳುವಾಗ ಇವ ಬೇರೆ ರೂಪದಿಂದ ಪಾತ್ರಗಳನ್ನ ನಿರ್ವಹಿಸ್ತಾನ ಅಂತ ತಿಳ್ಕೊಳ್ಳೋ ಸಾಧಕ ಏನ್ ಉದ್ಧಾರ ಆಗ್ತಾನೆ? ಯಾವ್ದ ಗುರು ಇರ್ಲಿ ಅವ. ಈಗ ಭಕ್ತಿ ಮಾರ್ಗದೊಳಗೆ ಆ ಗುರುಗಳ ಉಪದೇಶ ಸಾಕಾರ ರೂಪದಿಂದ ಒಳಗೂಡಿ ಅವನ ನೀನಪ್ಪ ಅಂತ ಹೇಳ್ಕೊಂಡು ಬರ್ತಾರ. ಅದ್ವೈತದವರು ನಿರಾಕಾರ ಬ್ರಹ್ಮನ ಅದೇ ಸ್ವರೂಪ ನಿಂದು ಅಂತ ಹೇಳ್ತಾರೆ. ನೀನು ನಿರಾಕಾರ ನದಿ, ನಿನಗೆ ಶರೀರ ಇಲ್ಲ, ಅಂತಃಕರಣಾದಿಗಳಿಲ್ಲ, ಇಂದ್ರಿಯಗಳಿಲ್ಲ, ನೀನು ಯಾವುದೂ ಆಗಲ್ಲ ಅಂತ ಹೇಳ್ತಾರೆ. ಅವರು ಸಗುಣ ಸಾಕಾರ ರೂಪವೇ ನೀನು, ಅವನು ಬಿಟ್ರೆ ಮತ್ತೇನಿಲ್ಲ, ಅವನು ಸರ್ವಂತರ್ಯಾಮಿ ಅಂತೂ ಹೇಳ್ತಾರ ಅವರು. ನೀ ಎಲ್ಲಿ ಅಂದ್ರೆ ಅಲ್ಲಿ ಬರ್ತಾನೆ. ಉದ್ಧವಗೆ ರಾಧಾ ಹೇಳಿರಲ್ಲ, ಅಲ್ಲಿಂದ ಇಲ್ಲಿಗೆ ಕೇಳಿಕ್ ಬಂದಿಯಲ್ಲೋ ಉದ್ಧವ, ಕೃಷ್ಣ ದ್ವಾರಕಾವಾಗಿದ್ದಾನ, ನಾವು ಗೋಕುಲವಾಗಿದ್ದೀವಿ ಅಂತ ನಿನ್ನ ಭಾವನೆ ಎಷ್ಟು ಮೂಡಿದ್ದಿ ನೀನು ಅಂತ ಕೇಳ್ತಾ ರಾಧಾ.
ನನ್ನೊಳ ನಾನ ನೋಡಲ್ಲಿ ಆ ಅಮ್ಮ ಹೇಳ್ಬೇಕಾದ್ರೆ ರಾಧಾ ಹೇಳ್ಬೇಕಾದ್ರೆ ನಾನ ಕೃಷ್ಣ ನಾನ ರಾಧೆ ಅದ್ರೊಳಗೆ ಭೇದ ಇಲ್ಲ. ಅವ ದ್ವಾರಕಾದೊಳಗದಾನ ಅಂತ ನೀವು ಓಡಿ ಓಡಿ ಇಲ್ಲಿ ಬಂದು ನಮಗ್ ಬೋಧ ಮಾಡ್ಲಿಕ್ಕಲ್ಲ. ಅವ ಬರದ ಕಾಗದವನ್ನು ತಂದು ಯಥಾರ್ಥ ಜ್ಞಾನ ಬೋಧ ಮಾಡಕ್ ಬಂದಿಯಲ್ಲ, ಅವ ದ್ವಾರಕಾದಾನ. ಯಾಕೆ ಇಲ್ಲಿಲ್ಲ? ನನ್ನ ಮನದೊಳಗಿದನು ನೋಡಕ್ ಸಂಕಲ್ಪ ಮಾಡಿದ್ರೆ ಸಾಕು, ಕೃಷ್ಣ ಅಲ್ಲೇ ಪ್ರತ್ಯಕ್ಷ. ತಿರುವಂತರ್ಯಾಮಿ ಅವ. ಇಲ್ಲೇ ಆ ಸಾಧನ ಪರಕಾಷ್ಠತೆಯನ್ನ ಕಂಡಂತ ಪರಾಭಕ್ತಿಯಿಂದೊಡಗೂಡಿರುವಂತ ರಾಧೆಯ ಇಚ್ಛಾಕ್ ಬಿಟ್ಟು ಹೊರಗಿಲ್ಲವ. ರಾಧೆ ಇಚ್ಛಾ ಏನಿರ್ತದೆ ಅವನ ಇರ್ತಾನಲ್ಲೇ. ಅವನು ಬಿಟ್ಟು ರಾಧಾ ಇಲ್ಲ, ರಾಧಾ ಬಿಟ್ಟು ಕೃಷ್ಣ ಇಲ್ಲ. ರಾಧಾ ಇದರ ಅರ್ಥನೇ ಆಗ. ಇದನ್ನು ತಿಳಿದನ ಗುರುಗಳಲ್ಲೇ ಎಷ್ಟು ಕೇಳಿದ್ರು ಈ ಗುರುಗಳು ಬಹಳ ದಿನ ಅಂತ ಹೇಳಿ ಕಟ್ಟಿವರು. ಕೇಳಿ ಸಾಕಾಗೈತಿ. ಅದ ಅಂತಃಕರಣ, ಅದ ಮನಸ್ಸು, ಅದ ಬುದ್ಧಿ. ಅವನು ಬಿಟ್ರೆ ಬೇರೆ ಏನು ಹೇಳೋದಿಲ್ಲ. ಅವ್ರು ಬೇಸರ ಆಗಿರ್ತದೆ, ಒಬ್ಬರಿಗೆ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಉತ್ತಮ ಸಾಧಕರಿಗೆ ಹಂಗಾಗೋದಿಲ್ಲ. ಅವನು ಬಿಟ್ರೆ ಬೇರೆ ಏನಿಲ್ಲ ಅಂತ ಗೊತ್ತಿರ್ತದ ಅವ್ರಿಗೆ, ಅನುಭವ ನೋಡ್ಕೊಂಡಿರ್ತಾರೆ ಉತ್ತಮ ಸಾಧಕರು. ದುಂಬಿ ಹಂಗ ದುಂಬಿಗೊಮ್ಮೆ ಹಾರುವ ಈ ಮನ ಗುರುಗಳನ್ನ ಬದಲಿ ಮಾಡ್ಕೊಳ್ಳಿಕ್ ಬಹಳ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರವ್ರ ಗುರುಗಳು ಅವ್ರವ್ರಿಗೆ ಶ್ರೇಷ್ಠ ಅಲ್ವಾ? ತಪ್ಪೇನಲ್ಲ, ಗುರುಗಳಲ್ಲಿ ಶ್ರದ್ಧೆ ಇರಬೇಕು. ಆದ್ರೆ ಮತ್ತೊಬ್ಬ ಗುರುಗಳನ್ನ ನಮ್ಮ ಗುರುಗಳ ಸ್ವರೂಪದಾಗ ಕಾಣಿಕೊಳ್ಳುವ ಸ್ವಭಾವ ಅಥವಾ ದೃಷ್ಟಿ, ಅವ್ರ ಅಂತಃಕರಣದ ವಿಶಾಲತೆ ಇತ್ತು ಅಂದ್ರೆ ಅವ್ರಿಗೆ ಶಾಸ್ತ್ರ ತಿಳಿತೈತಿ. ಆ ಗುರು ಯಾವ್ದ ಗುರು ಇಲ್ಲ. ಇಲ್ಲ ಅಂದ್ರೆ ಏನಾಗತ್ತೆ? ಮತ್ತು ಪ್ರಮಾತ್ರದೊಳಗ ನಿಂತು ಬ್ರಹ್ಮಣನ ಕಲ್ಪನೆ ಮಾಡ್ಕೋತ ಎಷ್ಟು ಜನ ಆದ್ರೂ ಆಗಲ್ಲ. ನಾವು ಏನ್ ಮಾಡಿದ್ರು ಅಂತಃಕರಣಾದಿಗಳನ್ನು ಇಟ್ಟುಕೊಂಡು ಅವುಗಳ ಕಲ್ಪನೆಯೊಳಗನ ಕಲ್ಪನಾ ಲೋಕನನ್ನ ಕಟ್ಕೊಟ್ಟೇವೆ ವಿನಃ ಇವುಗಳನ್ನು ಮೀರಿರುವಂತ ವಿಷಯವನ್ನು ಯಾರೊಬ್ರು ಅನುಭವಾನುಸಾರಿಯಾಗಿ ಕಂಡುಕೊಳ್ಳಕ್ ಪ್ರಯತ್ನ ಮಾಡೋದಿಲ್ಲ ಸಾಮಾನ್ಯ ಸಾಧಕರು. ಉತ್ತಮ ಸಾಧಕರು ಅಂತಃಕರಣ, ಯಾಕಂದ್ರೆ ಇವೆಲ್ಲ ಅವಿದ್ಯಾ ದೃಷ್ಟಿಯಿಂದ ಬಂದಿರೋದು, ಆಭಾಸ ದೃಷ್ಟಿಯಿಂದ ಕೇಳ್ಕೊಟ್ಟು ಬಂದಾರ ಅವ್ರಿಂದ. ಆಭಾಸ ದೃಷ್ಟಿಯಿಂದ ಬಂದಿರೋದು ಅಂತ. ಅದಕ್ಕೆ ಇದು ಯಾವುದೂ ಸತ್ಯ ಅಲ್ಲ. ಚಿಪ್ಪತ್ರಪ್ಪನವ್ರು ಹೇಳಿದ್ದೀವೆಲ್ಲ ಮಿಥ್ಯಾನ. ಆದ್ರೆ ಹೇಳುವಾಗ ಪ್ರಮಾತ್ರ ರೂಪದಿಂದ ಹೇಳಿದ್ರೆ ಅದರ ಪರಿಣಾಮ ಆಗುವುದಿಲ್ಲ. ಅದ್ರ ಕಡೆ ಅವರು ಗಮನ ಹರಿಸ್ಬೇಕು. ಅದು ದೋಷ ಆಗ್ತದೆ. ಅದಕ್ಕೆ ಯಥಾರ್ಥವಾಗಿ ಸಾಧಕರಲ್ಲೇ ಏನಿರಬೇಕು ಅದು ಇರಬೇಕು. ಮತ್ತ ಅನ್ಯತ್ರ ಯಾವುದಾದರೂ ಕಲ್ಪನೆ ಮಾಡಿಕೊಂಡು ಅದ ಹಾನಿ ಅವ್ರ ಅಂತಃಕರಣಕ್ಕ ಹಾನಿ ಅದ. ಅವ್ರ ಅಂತಃಕರಣ ಕೆಟ್ಟ ಹೋಗ್ತದ. ನಾವು ಮಸಿ ಮತ್ತೊಬ್ಬರ ಮುಖಕ್ಕೆ ಕಟ್ಟಬೇಕಂದ್ರೆ ನಮ್ಮ ಕೈ ಹಚ್ಕೊಂಡಾಗ ಸಾಕ್ಬಿಡ್ತೈತಿ. ಇದೆಲ್ಲ ಗೊತ್ತಿದ್ದು ನಾವು ಪ್ರಮಾತ್ರವನ್ನು ಬಳಸ್ತೇವೆ ನೋಡಿ. ಪ್ರಮಾತೃ ಇಲ್ವೇ ಹೇಳಕ್ ಬರುದಿಲ್ಲ, ಅನುಭವಕ್ಕೆ ಅವಯವಗಳಿಲ್ಲ. ಇದೆಲ್ಲರ ಅನುಭವದೊಳಗನು ಗೊತ್ತದ. ಆತ್ಮನಿಗೆ ಯಾವ ಅವಯವಗಳು ಇಲ್ಲ. ಶಾಸ್ತ್ರ ಇದು ಯಾವುದು ಅಲ್ಲ ಅಂತ ಹೇಳಿಕ್ ಬಂದದ. ಅದಕ್ಕೆ
ಪರಮಾತ್ಮವಾಗಿನ ಸ್ವೀಕಾರ ಮಾಡಿದರೆ ಪರಮಾತೃತ್ವ ಕಾಣಿಸುತ್ತೆ. ಒಂದ ದೃಷ್ಟಿಯಲ್ಲಿ ಗುರುಗಳನ್ನ ಏನು ಸ್ವೀಕಾರ ಮಾಡಿದರೆ ಪರಮಾತೃತ್ವ ಕಾಣಿಸಿ ಹೋಗುತ್ತೆ. ತನು ಮನ ಧನ ಈ ಮೂರನ್ನೂ ಅರ್ಪಿಸ್ಬೇಕು ಗುರುವಿಗೆ ಅಂತ ಹೇಳ್ತಾರಲ್ಲ ಶಿಕ್ಷಾ ಕೊಡ ಮುಂದೆ. ತನು ಮನಿಂದ ಧನದಿಂದ ಎಲ್ಲ ಅರ್ಪಿಸ್ತಾರ, ಮನ ಮಾತ್ರ ಅರ್ಪಿಸೋದು. ನೋಡಿ ಇವರು ಶಿಷ್ಯರ ತನು ಮನ ಧನ ಅಂತ ಹೇಳ್ತಾರ. ಮನ ಅರ್ಪಿಸಿದ ಮೇಲೆ ಗುರುವಿಗೆ ಮನ ಅರ್ಪಿಸಿದ ಮೇಲೆ ಮತ್ತೇನದ್ರಿ ಅವ್ರನ್ನ ಕೇಳೋದು, ಅವ್ರು ಏನ್ ಅಂತಾರ ಅದನ್ನ ಮಾಡ್ಬೇಕಲ್ಲ. ಮನ ಅವ್ರಿಗೆ ಅರ್ಪಿಸಿರ್ತ. ಇಂಥ ಗುರುಗಳಂತಲ್ಲ, ಗುರು ರೂಪಾದಿಗಳ ಬೇರೆ ಇರ್ಬೋದು. ಅವ್ರ ದಾಡಿ ಬಿಟ್ಟಿರ್ಬೋದು, ಇವ್ರ ಜುಟ್ಟ ಬಿಟ್ಟಿರ್ಬೋದು, ಇವ್ರ ಸಾದಾ ಇರ್ಬೋದು, ರೂಪಾಯಿಗಳ ಬೇರೆ ಇರ್ಬೋದು. ಗುರುತ್ವ ಮಾತ್ರ ಒಂದೇ ಇರ್ತದೆ. ಯಾರಲ್ಲಿ ಹೋದ್ರೂ ಗುರುತ್ವ ಒಂದೇ ಇರ್ತದೆ. ಆ ತತ್ವದ ಬಗ್ಗೆ ಶ್ರದ್ಧೆ ಇದ್ರೆ ಸಾಕು. ಆ ರೂಪ ಬಂತದವ್ರು ಒಂದು ರೂಪದವ್ರು ಹೇಳ್ತಾರೆ, ವಚನಕಾರರು ಇನ್ನೊಂದು ರೂಪದವ್ರು ಹೇಳ್ತಾರೆ. ಅನೇಕ ಮತಗಳದಾವ ನಮ್ಮಲ್ಲಿ. ಹೋಗಿ ಮುಟ್ಟೋದು ಅಲ್ಲಿಗೆ ಅಲ್ಲ. ಯಾ ನದಿ ಭೂಮಿ ಮೇಲೆ ಹರಿದ್ರು ಹೋಗಿ ಸೇರೋದು ಸಾಗರನ ತಾನೆ. ಈ ಹರಿದು ಬರೋದಕ್ಕನ ಅಭಿಮಾನ ಪಟ್ರೆ ನಮ್ಮ ಕರ್ನಾಟಕದೊಳಗೆ ಹರಿದೈತೆ ಅದು ನದಿ ಅಂತೇಳಿ ಹೆಮ್ಮೆ ಪಟ್ಟಿ ಪ್ರಯೋಜನ ಏನು ಹೇಳ್ತೀವಿ. ಹಾಗದ ನಮ್ಮ ಪರಿಸ್ಥಿತಿ. ಅದಕ್ಕೆ ಶಾಸ್ತ್ರ ಆಗಲಿ ಈ ಅಂತಃಕರಣಾದಿಗಳಾಗಲಿ ಇವುಗಳನ್ನು ಅನುಸರಿಸಿಕೊಂಡ ಅವು ಮಿಥ್ಯೆ ಆದ್ರೂ ಅವನ್ನ ಅನುಸರಿಸಿಕೊಂಡ ಬೋಧ ಸೌಕರ್ಯಕ್ಕೂ ನಾವನ್ನ ಬಳಸಬೇಕು. ಆದ್ರೆ ದೃಷ್ಟಿ ಏನಿರ್ತದ ಅಂತಂದ್ರೆ ಇದೆಲ್ಲ ನಿಷೇಧ ಮಾಡೋದಕ್ಕೆ ಶಾಸ್ತ್ರದ, ನೀತಿಗಳಿಯೋದಕ್ಕೆ ಶಾಸ್ತ್ರದ, ಆತ್ಮ ಸ್ವರೂಪವನ್ನು ತಿಳಿಸೋದಕ್ಕೆ ಶಾಸ್ತ್ರ ಇಲ್ಲ. ಯಾವ ಶಾಸ್ತ್ರನೂ ತಿಳಿಸಿಲ್ಲ. ಭಕ್ತಿ ಪಂಥದೊಳಗ ಅನೇಕ ದೃಷ್ಟಾಂತಗಳನ್ನು ನೀವು ನೋಡಿರ್ಬೋದು. ನಿಮ್ಮ ಭಾವ ಹೇಗಿರ್ತದ ಹಾಗೆ ಭಗವಂತ ಇರ್ತಾನೆ. ನಿಮ್ಮ ಭಾವ ಹೇಗಿರ್ತದ ಹಾಗಿರ್ತಾನೆ. ಗುರುನು ಹಂಗೆ. ನಿಮ್ಮ ಭಾವದೊಳಗೆ ಗುರು ಅಡ್ಡಿ ಇಲ್ಲ, ಗುರುಗಳು ಯಥಾರ್ಥ ಹೇಳ್ತಾರ ಅಂತ ಭಾವ ಮಾಡಿಕೊಂಡ್ರೆ ನಿಮ್ಗೆ ಅದ್ರ ಫಲ ಸಿಗ್ತದ. ನಮ್ಮ ಗುರುಗಳಂಗೆ ಇವ್ರು ಹೇಳುವುದಿಲ್ಲ ಅಂತ ಭಾವದೊಳಗೆ ಬಿಂಬಿಸಿತು ಅಂದ್ರೆ ಅದು ಎಂದೂ ಸಿದ್ಧ ಆಗೋದಿಲ್ಲ. ತಪ್ಪೇನಲ್ಲ. ಅವರವ್ರ ಅಂತಃಕರಣದ ಸ್ಥಿತಿಗತಿ ಆಗಿರ್ತದೆ. ಅದಕ್ಕೆ ನಾವು ಅವ್ರನ್ನ ಯಾರನ್ನೂ ಆ ರೂಪದೊಳಗೆ ಪರಿಗಣನೆ ಮಾಡಬಾರ್ದು. ಅವ್ರಿಗೆ ತಿಳಿದದ್ದು ಅವ್ರು ವಿವೇಕ ಮಾಡಿರ್ಲಿ, ಇವ್ರು ತಿಳಿದದ್ದು ಇವ್ರು ವಿವೇಕ ಮಾಡಿರ್ಲಿ. ಅನುಭವದೊಳಗೆ ಎಲ್ಲರೂ ಒಬ್ಬರೇ ಅಲ್ಲ, ಅವ್ರು ಯಾರೇ ಇರಲಿ. ಅವರವ್ರಿಗೆ ತಿಳಿದದ್ದು ಅವ್ರವ್ರು ಹೇಳಿರ್ತಾರೆ, ಇಲ್ಲ ಅಂತಲ್ಲ. ಅದ ಮೆಲುಕು ಅಂದ್ಮೇಲೆ ಅವ್ರಿಗೆ ಎಲ್ಲಾ ರೀತಿ ಮಾತಾಡಕ್ ಸ್ವತಂತ್ರ ಇರ್ತದೆ, ಬೇಕಾದ ಮಾತಾಡ್ಬೋದು ಮೆಲುಕು. ಆದ್ರೆ ಅದು ಫ್ರೀ ಝೋನ್ಯಾಗ ಏನೋ ಮಾತಾಡ್ಬೇಕು ಅಂತ ನಿರ್ಣಯ ಮಾಡ್ಕೊಂಡಿದ್ರು. ಇಲ್ಲ ಅಂದ್ರೆ ಈಗ ಮೆಲುಕ ಬಿಟ್ಟು ಬಿಡ್ರಿ, ಹೋಗ್ಲಿ. ನಿಮ್ಗೆ ಎಲ್ಲ ವಿಕ್ಷೇಪಗಳು ಆ ಮೆಲುಕಿನಿಂದ ಏನ್ ಪ್ರಯೋಜನ ಐತಿ, ಏನು ಗುರು ಉಪದೇಶದೊಳಗೆ ಏನು ಇರ್ತದ ಅದನ್ನೇ ಮೆಲಕ ಮಾಡಬೇಕು. ಆದ್ರೆ ಅದು ದೃಢಪಡತೈತಿ ಅನ್ನೋ ಉದ್ದೇಶಕ್ಕೆ ಮೆಲುಕು ಮಾಡ್ಕೊಂಡ. ಅದನ್ನ ಬಿಟ್ಟು ಏನಕ್ಕೆ ಏನಾರ ಅವರವರ ಪಾಂಡಿತ್ಯ ಇರ್ತದ ಇಲ್ಲಂತಲ್ಲ. ಅವರು ಪಂಡಿತರಾಗಿರ್ತಾರ, ಅನುಭವದ ಕೊರತೆನೂ ಇರ್ತದ ಇಲ್ಲಂತಲ್ಲ. ಒಬ್ಬೊಬ್ಬರು ಅನುಭಾವಿಗಳು ಇರ್ತಾರ, ಮೆಲುಕಿನಾಗ ಇರುವುದಿಲ್ಲೇನು ಅನುಭಾವಿಗಳು ಇರ್ತಾರ. ಅವ್ರ ಅನುಭವಗಳನ್ನ ಹೇಳುವಾಗ ಯಥಾರ್ಥ
ಪ್ರತಿಪಾದನೆ ಮಾಡಿ ಏನ್ ನಡೆಯಿಲ್ಲ. ಗುರು ಉಪದೇಶ ಏನ್ ಮಾಡಿರ್ತಾರ ಅದನ್ನ ಮಾಡಿ. ಅನ್ಯತ್ರ ಏನಾದ್ರೂ ವಿಷಯಾಂತರ ಮಾಡಿ, ವಿಷಯಾಂತರ ಆದ್ರೆ ಭಂಗ ಬರ್ತದಲ್ಲ, ಅದಕ್ಕೆ ಅದು ಅವರವರ ಇದಲ್ಲ, ಸಾರ್ವತ್ರಿಕ ಪರಿಪೂರ್ಣ ಅನುಭವದೊಳಗ ಎಲ್ಲರ ಅನುಭವದೊಳಗೂ ನಾವು ಇದ್ದಿರ್ಬೇಕು. ಆದ ಅನುಭವ ನಿಮ್ಮ ವೈಯಕ್ತಿಕ ಅನುಭವ ನಿಮ್ಮ ಪ್ರಮಾತೃ ನಿಮ್ಮ ಅಂತಃಕರಣಕ್ಕೆ ಸಂಬಂಧಪಟ್ಟಿರುವಂತ ಕರ್ಮದು. ಅದನ್ನ ಶಾಸ್ತ್ರ ಅಂತ ಪರಿಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಶಾಸ್ತ್ರಕ್ಕೆ ಒಂದು ವಿಶೇಷ ಶಿವರತ್ನವ್ರು ಹೇಳಿದ್ರು ನೋಡಿ, ಗುರು ಶಿಷ್ಯನ ಸಂಬಂಧ ಇಲ್ಲದೆ ಇದ್ದು ಶಾಸ್ತ್ರ ಪ್ರತಿಪಾದನೆ ಮಾಡಿದ್ರೆ ಅದು ಮಿಥ್ಯೆ ಆಗಿದ್ರು ಕೂಡ ಅದಕ್ಕೆ ಫಲ ಮಾತ್ರ ಪರಮಾರ್ಥ ತತ್ವನ ಆಗ್ತತಿ ಅಂತ ಹೇಳಿ, ಅದು ದೊಡ್ಡ ಮಾತು. ಆದ್ರೆ ಅವ್ರು ಹಂಗೆ ಹೇಳುವಾಗ ಏನಾಗಿ ಹೇಳಿದವರು ಅದನ್ನ ಅವ್ರು ಇವನು ಬಳಸಿಕೊಂಡು ಹೇಳಕತ್ತಿದ್ರು ಅಂದ್ರೆ ಏನ್ ಅರ್ಥ ಆಗ್ತಿತ್ತು ಗೊತ್ತೇನ? ಅಲ್ಲಿ ಫಲ ಅಂತ ಹೇಳಿರಲ್ಲ, ಅದು ದೋಷ. ಅಲ್ಲಿ ಪ್ರಮಾತ್ರವಾಗಿ ಹೇಳ್ತಾರ. ಆತ್ಮತತ್ವ ಅನ್ನೋದಾಗಲಿ ಅಥವಾ ಆತ್ಮಾನುಭವ ಅನ್ನೋದಾಗಲಿ ಬ್ರಹ್ಮ ಸ್ವರೂಪ ಅನ್ನೋದಾಗಲಿ ಅದು ಫಲರೂಪ ಅಲ್ಲ. ಯಾವಾಗ ಪ್ರಮಾತೃ ದೋಷಿತ್ತು ಅಂದ್ರೆ ಅವನ ಫಲದ ಅಪೇಕ್ಷೆ ಇರ್ತದೆ, ಅದು ಫಲ ಅಂತ ಕಲ್ಪನೆ ಮಾಡ್ಕೊಳತ್ತೆ. ಅನುಭವಗಳು ಹಂಗೆ ಹೇಳೋದಿಲ್ಲ. ಇದು ಯಾವುದು ಪರಮಾರ್ಥ ಸ್ವರೂಪ ಅಲ್ಲ ಅಂತ ಹೇಳ್ತಾರೆ. ಅವರ ಈ ಪ್ರಮಾತ್ರವನ್ನು ಬಳಸಿಕೊಂಡಿದ್ರು ಅಂದ್ರೆ ಅವ್ರು ಹಿಂಗೆ ಹೇಳ್ತಿದ್ರು. ಇಂಥ ಸಣ್ಣ ಪುಟ್ಟ ದೋಷಗಳನ್ನ ಮೋಕ್ಷ ಅನ್ನೋದು ಫಲ ಅಲ್ಲ, ಬ್ರಹ್ಮ ಸ್ವರೂಪ ಫಲ ಅಲ್ಲ, ನಿಮ್ಮ ಆತ್ಮ ಸ್ವರೂಪ ಫಲ ಅಲ್ಲ. ಇವು ಫಲರೂಪದೊಳಗೆ ಯಾರಿಗೆ ಪ್ರಾಪ್ತ ಆಗಿಲ್ಲ. ಇದ್ರ ಸ್ವರೂಪ ಯಾವ್ದಲ್ಲ ಅದನ್ನ ಅಲ್ಲಗೈತೈತಿ ಶಾಸ್ತ್ರ. ಅದ್ರ ಉಳಿದಿನ ಫಲ ಅಂತ ಈ ಪ್ರಮಾತೃ ಕಲ್ಪನೆ ಮಾಡ್ಕೊತಾರ ನೋಡ, ಅದಕ್ಕೆ ಪ್ರಮಾತ್ರದೊಳಗೆ ನಿಂತು ಹೇಳ್ತಾರ ನೋಡವ್ರು ವಾದಗಳಲ್ಲ. ಗೊತ್ತಾಗ್ತದೆ ಹೇಳಿದ್ರು ಅದಕ್ಕೆ ಫಲ ಇದೆ ಇಂಥದ್ದು ಅಂತ. ಪ್ರಮಾತೃವಿನ ಅಪೇಕ್ಷೆ ಇರಲಿಲ್ಲ ಅಂದ್ರೆ ಆ ಫಲದ ವಿಚಾರಣೆ ಬರೋದಿಲ್ಲ. ಸೂಕ್ಷ್ಮದ ನಾವು ತಪ್ಪಿ ಅನೇಕ ಸರ ಆರೋಪದೊಳಗೆ ಹೋಗಿ ಮಾಡಿರ್ತೀವಿ, ಇಲ್ಲ ಅಂತಲ್ಲ ಒಮ್ಮೆ ತಪ್ಪಿ ಆಗಿರುತ್ತೆ. ಅದು ಯಾವುದು ಫಲ ಅಲ್ಲ. ಬ್ರಹ್ಮ ಅಥವಾ ನಮ್ಮ ಮೋಕ್ಷ ಅನ್ನೋದು ಫಲ ಅಲ್ಲ. ಈ ಬದ್ಧನಾಗಿದ್ರ ಈ ಬದ್ಧ ಅಥವಾ ಭವಬಂಧನದಿಂದ ಬಿಡುಗಡೆಯಾಗಿ ಅದನ್ನು ಫಲರೂಪವಾಗಿ ಸ್ವೀಕಾರ ಮಾಡಕ್ಕೆ ಇರಬೇಕಲ್ಲ. ಪ್ರಮಾತೃತ್ವ ಇರ್ತದನ, ಅದು ನಿಮ್ಮ ಕಲ್ಪನೆ ಅಂತ ಹೇಳ್ತಾರೆ. ಆತ್ಮಾನಂದರ ಸ್ವರೂಪರ ಹೇಳಿ, ಸಿದ್ಧಾರೂಢರ ಸ್ವರೂಪರ ಹೇಳಿ, ಅವರು ರೂಪಾದಿಗಳನ್ನು ಬರೀ ಕಲ್ಪನೆ ಮಾಡ್ಕೊತೀವಿ ನಾವು. ಅವ್ರ ಸ್ವರೂಪ ಯಾವ ರೂಪನೇ ಇಲ್ಲ. ಅದಕ್ಕೆ ಗುರುನಾಥಾರೂಢರು ಇರ್ಲಿ, ಆತ್ಮಾನಂದರು ಇರ್ಲಿ, ಸಿದ್ಧಾರೂಢರು ಇರ್ಲಿ, ರಮಣರು ಇರ್ಲಿ, ಪರಮಹಂಸರು ಇರ್ಲಿ. ನೋಡು, ಪರಮಹಂಸರು ಸಾಕಾರ ಉಪಾಸಕರು, ನಿರಾಕಾರ ಉಪಾಸಕರಲ್ಲ. ಅವರು ಆ ಕಾಳಿ ಪೂಜೆ ಮಾಡ್ತಾ 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 ಎಲ್ಲ ತಮ್ಮನ್ನ ಪೂಜೆ ಮಾಡ್ಕೊಂಡ್ ಬರ್ತಿದ್ರು. ನಾವು ಅವ್ರು ನೋಡಿಲ್ಲ, ತಮ್ಮನ್ನ ಪೂಜೆ ಮಾಡ್ಕೋತಿದ್ರು. ಏನದ್ರ ಅರ್ಥ? ಅಲ್ಲೇನಾದ್ರ ಅಂತಃಕರಣಾದಿಗಳ ಕ್ರಿಯಾಕಾರ್ಯಗಳಿದ್ವ ನೋಡಕ್ ಬರುದಿಲ್ಲ ನಮ್ಗ. ಬರೀ ಹಿಂಗ ನಮ್ಮ ಕಲ್ಪನಾ ಅನ್ನಕ ಅವ ತನ್ನ ಕಲ್ಪನೆಯಿಂದ ತನ್ನ ಪೂಜೆ ಮಾಡ್ಕೊಂಡೇನೋ, ಕಲ್ಪಿಸಿಕೊಳಕ್ ಮನ ಬುದ್ಧಿ ಚಿತ್ತ ಇದ್ವಾ, ಅದು ಅವರ ಕಲ್ಪನೆ ಇರ್ಬೋದು. ನಮ್ಮ ಕಲ್ಪನಾ ನಮ್ಮ ಅಂತಃಕರಣಾದಿಗಳನ್ನ ಇಟ್ಕೊಂಡು ನಾವು ಅನೇಕ ಸಾರಿ ಹೇಳ್ಕೊಂಡು ಜ್ಞಾನಿಗಳ ನೋಡ್ಕೋಬೇಕು ವಿನಃ
ಬೇರೆದವ್ರಿಗೆ ಅವ್ರನ್ನ ಕಂಡುಕೊಳ್ಳಕ್ ಆಗೋದಿಲ್ಲ. ಅಂದ್ರೆ ಅಂತಃಕರಣ ಇಟ್ಕೊಂಡವರು ಯಾವಾಗಲೂ ತಮ್ಮ ಅಂತಃಕರಣವನ್ನ ಇಟ್ಟುಕೊಂಡು ಅಳಿತಾರೆ. ಬೇರೆ ಇವ್ರ ಅಭ್ಯಾಸ ಇರುವುದಿಲ್ಲ. ಜ್ಞಾನಿಗಳ ಸ್ವರೂಪ ಜ್ಞಾನಿಗಳಿಗೇನು ಗೊತ್ತಾಗ್ತದೆ ವಿನಃ ನಾವು ಅಂತಃಕರಣ ಇಟ್ಕೊಂಡವ್ರು ನೋಡೋರಿಗೆ ಎಂದೂ ಗೊತ್ತಾಗೋದಿಲ್ಲ. ಮತ್ತೆ ಇವ್ರು ತಮ್ಮ ಶೇರಿನಿಂದನೇ ಅಳೆಯವರು. ಅಂತ ಮೌಢ್ಯತನ ನಮ್ಮಲ್ಲಿ ಇರ್ತದೆ ಇಲ್ಲ ಅಂತ. ಮೌಢ್ಯತನ ಇರ್ತದೆ ನಮ್ಮಲ್ಲಿ. ನೋಡವ್ರು ಹೀಗೆ ಅದೇನವ್ರು ಕಲ್ಪಿಸಿಕೊಂಡಿರ್ತಾರ ಏನ ನೋಡು. ಜ್ಞಾನಿಗಳಿಗೆ ಅಂತಃಕರಣಾದಿಗಳು ಇರುವುದಿಲ್ಲ, ಆಚಿಸಿರ್ತಾವ ಅಂತ ಹೇಳ್ತಾರೆ. ಇದನ್ನೇನು ಇವ್ರು ಕಲ್ಪನೆ ಮಾಡ್ಕೊಂಡು ಹೇಳ್ತಾರ ಏನ ಅವ್ರು ಯಥಾರ್ಥ ಹಾಗೆ ಇರ್ತಾರೋ ಅಲ್ರಿ. ನಮ್ಮ ಮನೆ ಹೋದಾಗ ಅವರು ಊಟ ಮಾಡ್ಲಿಕ್ಕೆ ಜ್ಞಾನಿಗಳು ನಾವು ಹೋದಾಗ ತೋಟದಾಗ ಕೈ ಕಟ್ಟಿದ್ರು. ಮತ್ತೆ ಜ್ಞಾನಿಗಳಿಗೆ ಇವೆಲ್ಲ ಯಾಕೆ ಬೇಕ್ರಿ ಅಂದ್ರೆ ನಮ್ಮ ಅಂತಃಕರಣಾದಿಗಳ ಅಪೇಕ್ಷೆಯಿಂದ ಒಡಗೂಡಿನ ಅವ್ರನ್ನ ಆ ರೂಪದೊಳಗೆ ಅಳಿತಿರ್ತೇವೆ. ಇದೆಲ್ಲ ಸ್ವರೂಪ ಹೇಗಿರ್ತದ ಅನುಭಾವಿಗಳು ಅನುಭವಕ್ಕೆ ಅನುಸರಿಸಿಕೊಂಡು ನೋಡಕ್ ಪ್ರಯತ್ನ ಮಾಡಬೇಕಿದನ. ಶಿವರಪ್ಪನವ್ರು ಹ್ಯಾಂಡ್ ಮಾಡಿಲ್ಲ. ಮತ್ತೇನಾದ್ರು ಪ್ರಶ್ನೆ ಅದನ ಅಪ್ಪರ ಈ ವಾಕ್ಯ ಹೇಳಕ್ ಒಂದ್ ಸಂದರ್ಭ ಅದು ಹೇಳ್ಬೇಕಾಯ್ತಪ್ಪ. ಮರ್ತೇನ್ರದನ್ನ ಯಾಕೆ ಹೇಳಿ ಸರ್ ಹೇಳೋ ಹಂಗೆ ಉದ್ದೇಶಪೂರ್ವಕ ಹೇಳೋ ಅನ್ನುವಂಥದ್ದು ಭಾವನೆ ಬೇಡ ಅಂತ ಹೇಳಿದಪ್ಪ. ನಿನ್ನೆ ಹೋದ್ರಪ್ಪ 8 ಆತ ಟೈಮ್ 8 ಕ್ಲೋಸ್ ಮಾಡಿಬಿಡ್ರಿ. ಆಯ್ತು ಅಪ್ಪರ ಶಾಸ್ತ್ರ ದೃಷ್ಟಿ ಅಂತ ಬಂತಲ್ರಪ್ಪರ. ಶಾಸ್ತ್ರ ದೃಷ್ಟಿ ಒಳಗೆ ಪ್ರಪಂಚ ತನ್ನ ರೂಪದಿಂದ ನಿತ್ಯ, ಪರಮಾತ್ಮ ರೂಪದಿಂದ ಸತ್ಯ. ಈ ವಾಕ್ಯದ ಮೇಲೆ ಈ ಶಬ್ದ ಅಂದಿನ್ರಪ್ಪ. ಮತ್ತೇನಿಲ್ರಿ ಹಿಂಗೇನುವಾಗ ಬಂದ ಆಯ್ತಪ್ಪ. ಬಂದದ್ರಪ್ಪ ತಾವು ಹೇಳಿಕೊಟ್ರಲ್ಲ ಮಾರ್ಗ ತಿಳಿಸ್ಕೊಟ್ರಪ್ಪ. ಧನ್ಯವಾದಗಳು. ಆಯ್ತಾಯ್ತು. ಧನ್ಯವಾದ ಧನ್ಯವಾದ. ನಾಳೆ ಮತ್ತೆ ಈ ಶಾಸ್ತ್ರವನ್ನು ಮುಂದುವರ್ಸ್ಕೊಂಡು ಬರೋಣ. ಏನಾದ್ರೂ ಸಂಶಯಗಳಿದ್ರೆ ನೀವು ನೇರವಾಗಿ ನನಗೆ ಕೇಳ್ಬೋದು. ನನಗೆ ತಿಳಿದ್ರೆ ಹೇಳ್ತೇನೆ, ತಿಳಿಲಿಲ್ಲ ಅಂದ್ರೆ ಅದನ್ನ ವಿವೇಕದಿಂದ ಒಳಗೂಡಿ ಇಬ್ರು ಪರಾಮರ್ಶಿಸ್ಕೊಳ್ಳೋಣ. ಅದ್ರಾಗ ನಾವು ಕಾರ್ಯ ಹೇಳ್ತೀವಿ. ಈ ಶಾಸ್ತ್ರದೊಳಗನ ಈಗ ಏನೋ ಇದು ಹೇಳಿದ್ರು ಅಡ್ಡಿ ಇಲ್ಲ. ಅನೇಕ ಜನರಿಗೆ ಮುಂದಿನ ವಿಷಯದ ಬಗ್ಗೆ ಚಿಂತನೆ ಇರ್ತಾವ. ಇರ್ಲಿ. ಅಂತೂ ಇವತ್ತಿನ ಈ ಚರ್ಚಾಕೂಟ 8 ಗಂಟೆ ಆಯ್ತು. ಇಲ್ಲಿಗೆ ಅದನ್ನ ಮಂಗಲ ಮಾಡೋಣ. ಮತ್ತೆ ನಾಳೆ ದಿವಸ ಯಾರಿಗಾದ್ರೂ ಸಂಶಯಗಳಿದ್ರೆ ನನಗೆ ತಿಳಿದು ಹೇಳ್ತೇನೆ. ಮತ್ ನನಗೂ ತಿಳಿದಂತ ನಿಗೂಢವಾಗಿರುವಂತ ವಿಷಯ ಇತ್ತಂದ್ರೆ ಮತ್ತೊಬ್ಬರನ್ನ ಪರಾಮರ್ಶಿಸೋಣ. ಅದಕ್ಕೆ ಹೇಳಿ ನಮ್ಗೆ ನೇರವಾಗಿ ನಾವು ಫೋನ್ ಮಾಡಬಹುದು. ಅದಕ್ಕೇನು ಇದಿಲ್ಲ. ನಾನು 1 ಗಂಟೆ ತನಕ ಖಾಲಿ ಇರ್ತೇನೆ. ಮುಂಜಾನೆ 10 ರಿಂದ 1 ಗಂಟೆ ತನಕ ಖಾಲಿ ಇರ್ತೇನೆ. ಯಾರು ಆ ಟೈಮ್ ಅಲ್ಲ, ಇನ್ನೊಂದು ಪ್ರಶ್ನೆ ಇತ್ತಲ್ಲ, ಅದ್ರ ಬಗ್ಗೆ ಇವತ್ತು ಸಮಯ ಇದ್ರೆ ನಾವು ತಿಳಿಸ್ಕೊಡ್ಬೋದು. ಸ್ವಲ್ಪ ಈ ಒಂದು ಪ್ರಶ್ನೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ 2 ಕ್ವಶನ್ ಹೇಳಿದ್ರು ಶ್ರೀನಿವಾಸ್ ಅವರು. ಅದು ತಮಗೆ ಸಮಯ ಇದ್ರೆ ಹೇಳ್ಬಹುದು ಅಂತ ಅನ್ಸುತ್ತೆ ನನಗೆ. ಇಲ್ಲ, 8 ಗಂಟೆ ನಮ್ದು ಟೈಮ್ ಬಹಳ ಆಗ್ಯದ. ಬೇಕಿದ್ರೆ ನಾಳೆ ನೋಡೋಣಂತೆ. ಸರಿ ಸರ್, ನಾಳೆ ಹೇಳಿದ್ರೆ ನಾವು ಕೇಳ್ಕೊಬೋದು. ಓಂ